ವರ್ಷದ ಒಳಗಿರ್ತಕ್ಕಂಥವರು. ದಾಸಿಮಯ್ಯನವರು 10ನೇ ಶತಮಾನದ ಕೊನೆ, 11ನೇ ಶತಮಾನದ ಆದಿ. ಅಂದರೆ ಬಸವಣ್ಣನವರಕ್ಕಿಂತ 140 ವರ್ಷ ಪೂರ್ವಿ, ಒಂದು ಶತಮಾನ ಅಂತ ಹೇಳಿ. ಒಂದು ಶತಮಾನ ಅಂದರೆ ಬಸವಣ್ಣನವರು 12ನೇ ಶತಮಾನ, ಇವರು 11ನೇ ಶತಮಾನ, ಅಷ್ಟು ನೆನಪಿಟ್ಕೋಬೇಕು. ತಾಯಿ ಶಂಕರಿ, ತಂದೆ ರಾಮಯ್ಯ. ಮೊಟ್ಟ ಮೊದಲು ವಚನಕಾರರು. ವಚನವನ್ನು ನೋಡಿರಿ ನೀವೆಲ್ಲ. ವಚನ ಅಂದರೆ ಸುವಿಚಾರವನ್ನು ಹೇಳ್ತಕ್ಕಂಥವ್ರು. ಅಭಂಗ ಯಾರು ಬರೆದಾರ? ಸಂತರು ಬರೆದರು. ಅಭಂಗ ಯಾರು ಬರೆದಾರ? ಸಂತರು. ಕೀರ್ತನಗಳು ಯಾರು ಬರೆದರು ಅಂದರೆ ದಾಸರು. ದಾಸರೆಲ್ಲ ಏನು ಮಾಡಿದ್ರೆ ಕೀರ್ತನಗಳು. ಸಂತರು ಅಭಂಗ ಬರೆದರು. ಶರಣರೇನು ಬರೀತಾರೆ? ವಚನಗಳು ಬರೀತಾರೆ. ವಚನ ಅಂದರೆ ಏನು ಕೇಳ್ರಿ. ವಚನ ಅಂದರೆ ಮಾತು ಕೊಡುವುದು ಅಂತಾರೆ. ವಚನ ಅಂದರೆ ಆಣೆ ಮಾಡಿದ್ದು. ವಚನ ಅಂತಂದ್ರೆ ಹೇಳಿದ್ದು, ಭಾಷೆ ಕೊಡುವಂತ ಅರ್ಥ. ವಚನ ಅಂತಂದರೆ ಬಸವಾದಿ ಪ್ರಮಥರಿಗಿಂತ ಪೂರ್ವದಲ್ಲಿ ದೇವರ ದಾಸಿಮಾರ್ಯರು ಈ ಜಗತ್ತಿಗೆ ಅವತರಿಸಿ, ಅದು ಅವತ್ತು ಕಲಬುರಗಿ ಜಿಲ್ಲೆ ಸುರಪುರ ತಾಲೂಕು, ಇಂದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು. ಇದು ನೆನಪಿಟ್ಕೋಬೇಕು ನೀವೆಲ್ಲರೂ. ಎಲ್ಲ ಮುಗಿದ ಮೇಲೆ ನಿಮಗೂ ಮಾತಾಡೋಕ್ಕೆ ಹಚ್ತೀನಿ ಒಂದೊಂದು ದಿವಸ. ಏನ್ರಿ ಗುರೇಸ್ವಾಮಿಗಳು, ಎಲ್ಲ ನಮ್ದು ಆದಮೇಲೆ ರೀ ಒಂದು ವಾರ ಇವರಿಗೆ ಪ್ರವಚನ. ಅದಕ್ಕೆ ನಾನು ರಿಪೀಟ್ ಹೇಳಕತ್ತೀನಿ. ಆಗ ವಚನಗಳನ್ನು ನೀವು, ವಚನ ಅಂದರೆ ಭಾಷೆ ಕೊಡೋದು, ಅವರ ಮಾತುಗಳು ವಚನ ರೂಪವಾದವು, ಸುಭಾಷಿತಗಳಾದವು. ನಮ್ಮ ಮಾತುಗಳಾಗೇ ಉಳಿದು. ಹಾಗೆ 11ನೇ ಶತಮಾನದಲ್ಲಿ ದೇವರ ದಾಸಿಮಯ್ಯನವರಿಂದ ವಚನರನ್ನು ರಚನೆಯಾಗಿ ಇಲ್ಲಿವರೆಗೆ ಅವು ಉಳ್ಕೊಂಡು ಬಂದವು. ನಮ್ಮ ಮಾತು ಇವತ್ತು ಹೇಳಿದ್ರೆ ನಾಳೆಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿರಂಗಿಲ್ಲ. ನನಗೆ ಗೊತ್ತಿರ್ತಾವೆ, ನಾನೇನು ಗೊತ್ತಿರ್ತೀನಿ ನಿಮಗೆಲ್ಲ. ಸ್ಮೃತಿ ಪಟಲದ ಅದವನು ತಲೆಯಾಗಿಟ್ಕೋಬೇಕು. ಈಗ ಅಂಥ ದಾಸಿಮಯ್ಯನವರನ್ನು ಜನಿಸಿದ್ದಾರೆ. ನಾಮಕರಣವೂ ಆಗಿದೆ. ಜೊತೆಗೆ ಬೆಳೀತದಿರ್ತಕ್ಕಂಥ ಮಗನಿಗೆ ಗುರುವಿನ ಹತ್ತಿರ ಕರ್ಕೊಂಡು ಬಂದಿದ್ದಾರೆ ತಂದೆ ತಾಯಿಗಳು. ಇಲ್ಲಿವರೆಗೆ ಇಷ್ಟು ವಿಷಯವನ್ನು ಎಷ್ಟು ದಿವಸ ನೋಡಿದೇವೆ. ಅವ್ರ ಜೊತೆಗೆ ಬೇರೆ ಬೇರೆ ವಿಷಯ ಸಂದರ್ಭಗಳು ನೋಡೇವೆ. ನಾಡಿದ್ದು ಸೋಮವಾರ ದಿವಸ ಅವ್ರ ಮದುವೆಯ ಕಾರ್ಯಕ್ರಮ ಅದ. ಮಾಡ್ತೀರಿ ಎಲ್ಲರೂ? ನೀವು ಪುರಾಣ ಹೇಳಗತ್ತೀರಿ, ನೀವೇ ಮದುವೆ ಮಾಡಿರಿ, ನಾವ್ಯಾಕೆ ಮಾಡ್ಬೇಕಂತೀರೇನು? ನೀವು ಬರಬೇಕು, ನಾವು ಬರಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ದಾರೆ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ನಿಮ್ಮ ಕೆಲಸಕ್ಕೆ ನಾವು ಬಂದೆ, ನಮ್ಮ ಕೆಲಸಕ್ಕೆ ನೀವು ಬರಬೇಕು. ಶರಣರು ಹೇಳಿದ್ರು. ಈಗ ಅಂಥ ಹಂತವಾಗಿ ದಾಸಿಮಯ್ಯ ಬೆಳೀತಾ ಹೋಗ್ತಾನೆ. ಎಲ್ಲರಿಗೂ ಬೇಕಾದಂಥವನು ದಾಸಿಮಯ್ಯ, ಎಲ್ಲರಿಗೂ ಬೇಕಾದಂಥವು, ಸಣ್ಣವರು ದೊಡ್ಡವರು. ಯಾಕಂದರೆ ಒಳ್ಳೆಯವರು ಎಲ್ಲರಿಗೂ ಬೇಕಾಗ್ತಾರೆ, ಕೆಟ್ಟವರು ಯಾರಿಗೂ ಬೇಡ. ಹಾಗೆ ದಾಸಿಮಯ್ಯನ ಉನ್ನತ ಶಿಕ್ಷಣ ಬೇಕಲ್ಲ, ಜ್ಞಾನ ಬೇಕು. ಸುಮ್ಮನೆ ಮನೆಯಾಗ ಕೂತ್ರೆ ಜ್ಞಾನ ಸಿಗ್ತೈತೇನು? ಟಿವಿ ಮುಂದೆ ಕೂತ್ರೆ ಜ್ಞಾನ ಸಿಗುವುದಿಲ್ಲ. ಮನೆಯಾಗ ಹೆಂಡತಿ ಮಕ್ಕಳು ಗಂಡ ಅತ್ತಿ ಮಾವ ಅವ್ರ ಮುಂದೆ ಕೂತ್ರೆ ಜ್ಞಾನ ಸಿಗ್ತೈತೇನು? ಇಲ್ಲ. ಅದಕ್ಕಂತಲೇ ಅಲ್ಲಮ ಪ್ರಭುಗಳು ಬಹಳ ಸುಂದರವಾದಂಥ ಮಾತನ್ನು ಹೇಳಿದ್ದಾರೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ
ನಿನ್ನ ಜ್ಞಾನವೆಂಬ ರತ್ನವ ನಿನ್ನ ಜ್ಞಾನ ಎಂಬುವ ರತ್ನವ ಕೆಡಗುಡದೆ ನೀನು ಅಲಂಕರಿಸಿಯಾದೊಡೆ ನಿನ್ನಗಿಂತಲೂ ಸಿರಿವಂತರು ಯಾರು ಇಲ್ಲ ನೋಡಾಗುಹೇಶ್ವರ. ನಾವು ಏನು ಮಾಡ್ತೇವೆ? ಹೆಂಡತಿ, ಮಕ್ಕಳು, ಭೂಮಿ, ಹೊಲ, ಮನೆ, ಬಿಲ್ಡಿಂಗ್, ಕಾರು, ಬಂಗ್ಲೆ ಅದ್ರ ಮುಂದೆ ಕೂತ್ಕೊಂಡ್ರೆ ಜ್ಞಾನ ಉಂಟಾಗ್ತೈತೆ. ಅಲ್ಲಮ ಪ್ರಭುಗಳು ಬಹಳ ಸುಂದರವಾದ ಮಾತನ್ನು ಅರ್ಥವಾಗುವ ರೀತಿಯಲ್ಲಿ ವಚನಗಳು ಕೆಲವೊಂದು ಅರ್ಥ ಆಗ್ತವೆ. ಒಂದೊಂದು ಕೆಲವುಗಳು ವಚನಗಳು ಆಂತರಿಕವಾಗಿ ಗೂಢಾರ್ಥ ಇಟ್ಕೊಂಡು ವಾಕ್ಯಾರ್ಥ ಲಕ್ಷ್ಯಾರ್ಥ ಅಂತ ಇರ್ತದೆ. ವಾಕ್ಯಾರ್ಥನೇ ಬೇರೆ, ಲಕ್ಷ್ಯಾರ್ಥನೇ ಬೇರೆ, ವ್ಯಂಗ್ಯಾರ್ಥನೇ ಬೇರೆ. ಏನ್ರಿ ಸ್ವಾಮಿಗಳ ರಾಜ್ಕುಮಾರ್ ಕಂಡಂಗೆ ಕಾಣ್ತಿರತ್ತಂದ್ರೆ ನಿಮಗೆ ತೋರಿಕೆಗೆ ಏನಂತದಂದ್ರೆ ಹೊಗಳದಂಗೆ ಕಾಣ್ತತಿ. ತೋರಿಕೆಗೆ ವಾಕ್ಯಾರ್ಥ ಹೊಗಳದತ್ತದ, ಆದರೆ ಲಕ್ಷ್ಯಾರ್ಥ ಆಗಲಿ ವ್ಯಂಗ್ಯಾರ್ಥ ಇರಲಿ, ವ್ಯಂಗ್ಯಾರ್ಥ ಇರ್ತದಲ್ಲ, ಇವು ರಾಜ್ಕುಮಾರ್ ಅಲ್ಲವೇ ಅಲ್ಲ ಅಂತ ಅರ್ಥ ಆಗ್ತದೆ. ಅದು ತಿಳ್ಕೊಬೇಕು. ವಾಕ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ. ವಚನ ಸಾಹಿತ್ಯವಾಗಲಿ, ದಾಸ ಸಾಹಿತ್ಯವಾಗಲಿ, ಸಂತ ಸಾಹಿತ್ಯವಾಗಲಿ, ತೋರಿಕೆಗೆ ಒಂದು ಅರ್ಥ ಆದ್ರೆ ಅದರ ಒಳ ಅರ್ಥನೇ ಬೇರೆ ಇರ್ತದೆ. ಇಲ್ಲಿ ಏನಂತ ಇದ್ದಾರೆ ಅಲ್ಲಮ ಪ್ರಭುಗಳು? ತೋರಿಕೆಯ ಮಾತುಗಳು ಭೂಮಿ ನಿನ್ನದಲ್ಲ. ತಿಳ್ಕೊಳ್ರಿ. ನಿಮಗೆಲ್ಲ ಸಿದ್ಧಾರೂಢ ಪುರಾಣವನ್ನು ಓದಿದ್ರಿ, ಕೇಳಿರಿ. ಸಿದ್ಧಾರೂಢ ಪುರಾಣ ನಿಮಗೆಲ್ಲ ಕಂಠಪಾಠ ಅದ. ಈ ಕಡೆ ಅರ್ಧ ವಿಜಯಪುರದ ಈ ಕಡೆ, ಆ ಕಡೆ ಕಲಬುರಗಿ ಕಡೆ ಹೋದ್ರೆ ಶರಣಬಸಪ್ಪನ ಪುರಾಣ ಕಂಠಪಾಠ ಅದ. ಆಗ ಸಿದ್ಧಾರೂಢರು ಒಂದು ಸಲ ಹಿಂಗೆ ನಡ್ಕೊಂಡು ಬರಬೇಕಾದ್ರೆ ಒಂದು ಸಲ ಒಬ್ಬರು ಶ್ರೀಮಂತನ ಮನೆ ಮುಂದೆ ಕೂತ್ಕೊತಾರೆ. ಶ್ರೀಮಂತನ ಮನೆ ಮುಂದೆ ಕೂತ್ಕೊತಾರೆ. ಸನ್ಯಾಸಿಗಳು ಎಲ್ಲಿ ಕೂತ್ರೇನು, ಎಲ್ಲಿ ನಿಂತ್ರೇನು, ಎಲ್ಲಿದ್ರೇನು, ಅವರಿಗೆ ಜಗತ್ತೇ ಅವರಿಗೆ ಒಂದು ಮನೆ. ಅಲ್ಲಿ ಕೂತಿದ್ರು. ಸೌಕಾರ ಮನೆ ಒಳಗಿಂದ ಹೊರಗೆ ಬಂದ, ಕಟ್ಟಿ ಮೇಲೆ ಕೂತಿದ್ದ. ಯಾಕೋ ಇಲ್ಲಿ ಕೂತಿ ಅಲ್ಲಿದ್ದ ಧರ್ಮಶಾಲೆ ಅಂತ ತಿಳ್ಕೊಂಡು ಅಂತ ಕೇಳ್ತಾರೆ. ಧರ್ಮಶಾಲೆ ಧರ್ಮಶಾಲೆ ಅಂತ ತಿಳ್ಕೊಂಡೆ. ಹೌದು, ಮತ್ತು ಧರ್ಮಶಾಲೆ ಅಲ್ಲದೆ ಮತ್ತೇನು ಅಂತ ಸಿದ್ಧಾರೂಢರು ಅಂತಾರೆ. ಮಹಾತ್ಮರು ಬಹಳ ಶಾಣ, ಆದರೆ ಜಗತ್ತು ಉದ್ಧಾರ ಮಾಡುವಂಥ ಮಾತುಗಳು ಬರ್ತಾವೆ ಅವ್ರ ಬಾಯಾಗ. ಅವ್ರ ಬಾಯಿ ಒಳಗೆ ಜಗತ್ತು ಉದ್ಧಾರ, ಆತ್ಮೋದ್ಧಾರದ ಮಾತುಗಳು ಬರ್ತಾವೆ. ನಮ್ಮ ಮಾತುಗಳು ಮನೆ ಕೆಡಿಸುವ ಮಾತುಗಳು ಬರ್ತಾವೆ, ಮನಸ್ಸು ಕೆಡಿಸುವಂಥ ಮಾತು ಬರ್ತಾವೆ. ಮಹಾತ್ಮರು ಮನೆ, ಮನ, ಜಗತ್ತು ಉದ್ಧಾರ ಮಾಡುವಂಥದ್ದು. ಇಲ್ಲಿ ಕೂತಿಯಲ್ಲಪ್ಪ, ಏನು ನಿನ್ನ ಮನೆ ಅದನು, ನನ್ನ ಮನೆ ಅದ, ಕಷಾಯ ಖಾನೆ. ಕಷಾಯ ಅಂದರೆ ಇದು ಧರ್ಮಶಾಲೆ ಅಂತ ತಿಳ್ಕೊಂಡ್ಯ. ಧರ್ಮಶಾಲೆ ಅಂತ ತಿಳ್ಕೊಂಡ್ಯ ತಂದಾಗ ಮತ್ತು ಧರ್ಮಶಾಲೆ ಅಲ್ಲದೆ ಮತ್ತೇನದ ಇದು? ಹ್ಯಾಂಗೆ ಹೇಳ್ತೀವಿ ಅಂತ ಕೇಳ್ತಾನೆ ನಾವು ಶ್ರೀಮಂತ. ಅಲ್ಲ, ಸಿದ್ಧಾರೂಢರು ಕೇಳ್ತಾರೆ, ನೀ ಈಗ ಇದ್ದೀಯಲ್ಲ, ನೀ ಇರೋಕ್ಕಿಂತ ಮೊದಲು ಇಲ್ಲಿ ಯಾರಿದ್ರು ಅಂತ ಕೇಳ್ತಾನೆ. ನೀ ಇರೋಕ್ಕಿಂತ ಮೊದಲು ಯಾರಿದ್ರು ಅಂತ ಕೇಳಿದಾಗ ಈಗ ನಮ್ಮ ಅಪ್ಪ ಇದ್ದ, ಮತ್ತು ನಿಮ್ಮಪ್ಪ ಇರೋಕ್ಕಿಂತ ಮೊದಲು ಅವರಪ್ಪ ಇದ್ದ, ಅವರಪ್ಪ ಇರೋಕ್ಕಿಂತ ಮೊದಲು ಅವರಪ್ಪ ಇದ್ದ, ಇದ್ದೀವಲ್ಲ. ಮತ್ತು ಅವರಪ್ಪ ಇವರಪ್ಪ ಎಲ್ಲ ಇದ್ದರು, ಮತ್ತು ನಿಂದೇನದ, ನೀನು ಒಂದು ದಿವಸ ಬಿಟ್ಟು ಹೋಗವನೆಲ್ಲ. ಮತ್ತು ಧರ್ಮಶಾಲೆ ಅಲ್ಲದೆ ಮತ್ತು ಇನ್ನೇನು ಅಂತ ಕೇಳ್ತಾರೆ ಸಿದ್ಧಾರೂಢರು. ಅದಕ್ಕೆ ಅಲ್ಲಮ ಪ್ರಭುಗಳು ಭೂಮಿ ನಿನ್ನದಲ್ಲ, ಮನೆ ನಿಂದಲ್ಲ, ಹೊಲ ನಿಂದಲ್ಲ, ಎತ್ತಿನಿಂದಲ್ಲ, ಬೆತ್ತಿನಿಂದಲ್ಲ, ಬಿಲ್ಡಿಂಗ್ನಿಂದಲ್ಲ, ಒಂದು ದಿವಸ ಎಲ್ಲ ಬಿಟ್ಟು ಹೋಗ್ತೇವೆ ಅಂತ ತಿಳ್ಕೊಬೇಕು ನಾವು. ಅರ್ಥ ಆಗ್ತದಲ್ಲ? ಬಿಟ್ಟು ಹೋಗ್ತೇವೆ ಅಂತ ಗೊತ್ತಿದ್ರು ಕೂಡ ಅದ್ರಾಗ ಸಿಕ್ಕಾಕೊಂಡು ಗದ್ದಲದೊಳಗೆ ಸಿಕ್ಕಾಕೊಂಡೇವೆ. ಇದು ತಿಳಿಯುವಾಗೋಸ್ಕರವೇ ದಾಸಿಮಯ್ಯನವರು ಗುರುವಿನ ಹತ್ತಿರ ಹೋಗಿದ್ದಾರೆ, ತಿಳ್ಕೊಳ್ಳೋಗೋಸ್ಕರ. ಯಾವುದನ್ನು ಅದಕ್ಕೆ ಧನವ ಗಳಿಸಬೇಕೆಂಥದ್ದು ಈ ಜನರಿಗೆ ತಿಳಿಯದಂಥದ್ದು, ಇಟ್ಟರೆ ತೀರದಂಥದ್ದು, ಕಳ್ಳತನ ಮಾಡದಂಥದ್ದು, ಧನ ಸಂಪತ್ತು. ಯಾವ ಸಂಪತ್ತನ್ನು ಗಳಿಸಬೇಕೋ ಆ ಸಂಪತ್ತನ್ನು ಗಳಿಸುವುದನ್ನು ಕಲಿಬೇಕು ನಾವು. ಯಾವ್ಯಾವ ಸಂಪತ್ತು ಗಳಿಸ್ತೇವೆ, ಆದರೆ ಜ್ಞಾನ ಸಂಪತ್ತು ಗಳಿಸುವಗೋಸ್ಕರ ಅಲ್ಲಮ ಪ್ರಭುವಾಗಲಿ, ಬಸವಣ್ಣ ಆಗಲಿ, ದಾಸಿಮಯ್ಯನಾಗಲಿ, ಸಿದ್ಧಾರೂಢರಾಗಲಿ ಎಲ್ಲರೂ ಗುರುವಿನ ಹತ್ತಿರ ಹೋಗಿದ್ದಾರೆ ಜ್ಞಾನ ಸಂಪತ್ತನ್ನು ಗಳಿಸುವಗೋಸ್ಕರ. ನೀವೆಲ್ಲ ನಮ್ಮ ಮಕ್ಕಳಿಗೆಲ್ಲ ಜ್ಞಾನ ಸಂಪತ್ತನ್ನು ಕಳಿಸ್ತೀರ. ಅವ್ರೇನು ಕೂಡುವುದು ನಿಲ್ಲುವುದು
ನೀಟಾಗಿ ಶೂಸ್ ಹಾಕೊಳ್ಳೋದು, ಕಾಲ್ಚೀಲ ಹಾಕೊಳ್ಳೋದು, ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು, ಟಾಯ್ ಕಟ್ಕೊಳ್ಳೋದು, ಶಿಸ್ತು ನಿಲ್ಲದಷ್ಟೇ ಕಲಸಾಗತ್ತಾರೆ ವಿನ ತಂದೆ ತಾಯಿಗಳಿಗೆ ಹೆಂಗೆ ಗೌರವ ಕೊಡಬೇಕು, ಮನೆಯೊಳಗೆ ಹೆಂಗಿರಬೇಕು ಅಂತ ಸಂಸ್ಕಾರದ ಕೊರತೆ ಕಾಣಗತ್ತೈತೆ. ಹಾಗಿಲ್ಲಿ ಅಲ್ಲಮ ಪ್ರಭುಗಳು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಹೇಮ ಅಂದ್ರೆ ಬಂಗಾರ, ಒಡವೆ ವಸ್ತುಗಳು. ಹೇಮ ನಿನ್ನದಲ್ಲ. ಮತ್ತು ಕಾಮಿನಿ, ಹೆಂಡತಿ ಮಕ್ಕಳು ಗಂಡ ನಿಮ್ಮನವರು ಎಲ್ಲಿ ತನಕ ಬರ್ತಾರಂತಂದ್ರೆ ಕುಣಿ ತನಕ ಅಷ್ಟೇ ಬರ್ತಾರೆ. ಭಾಳ ಕಾಳಜಿ ಇದ್ದು ನನ್ನ ಹೆಂಡತಿ ನನ್ನ ಮೇಲೆ ಅಂತೀವಿ, ಬಿಟ್ಟು ಹೋಗಿರ್ತಾಳೆ, ತೀರಿ ಹೋಗಿರ್ತಾಳೆ. ಆಕೆ ತೀರಿ ಇನ್ನೊಂದು 1 ತಿಂಗಳು 2 ತಿಂಗಳು ಆಗಿರೋದಿಲ್ಲ, ಮತ್ತೊಂದು ಮದುವೆ ಮಾಡ್ಕೊಂಡಿರ್ತಾನೆ. ಅವಳು ಪಾಪ ಹೆಣ್ಮಗಳು, ಯಾಕಂದ್ರೆ ಸಮಾಜ ಏನಂದೇತು ಅಂತ ದುಃಖದಾಗ ಆ ಕೂಸಿರ್ಲಿ ಹೆಂಗಿರಲಿ ಅದನ್ನು ತುಗಿಸ್ಕೊಂಡು ಹೋಗ್ತಾಳೆ ಹೆಣ್ಮಕ್ಳು. ಏನು ಮಾಡ್ತೀವಿ, ಸಮಾಜ ಹಿಂಗೇನೆ, ಪುರುಷ ಪುರಿಗೆ ಒಂದು ರೀತಿ, ಹೆಣ್ಮಕ್ಳು ಒಂದು ರೀತಿ. ಅದಕ್ಕೆ ಬಸವಣ್ಣ ಮನೆ ಬಿಟ್ಟದ್ದು ಅದಕ್ಕೆ. ಹೆಣ್ಮಕ್ಳಿಗೆ ಒಂದು ರೀತಿ ನೀವು, ಗಂಡ್ಮಕ್ಳಿಗೆ ಒಂದು ರೀತಿ ನೋಡ್ತಕ್ಕಂಥ ಸಮಾಜನ ಬೇಕಾಗಿಲ್ಲ. ಹಾಗಿಲ್ಲಿ ಯಾವ ನಿನ್ನದಲ್ಲ, ನಿನ್ನದು ಯಾವುದು ಅಂತ ಕೇಳಿದ್ರೆ ಜ್ಞಾನರತ್ನವನ್ನು ಕೆಡಗೊಡದೆ ನೀನು ಅಲಂಕರಿಸಿಯಾದೊಡೆ ನಿನಗಿಂತಲೂ ಸಿರಿವಂತರು ಯಾರೂ ಇಲ್ಲ. ನೆನಪಿಟ್ಕೋಬೇಕು ವಚನ, ಇಟ್ಕೋತೀರಿ ನೆನಪ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿ ನಿನ್ನವಳಲ್ಲ. 3 ವಸ್ತು: ಭೂಮಿ, ಹೇಮ, ಕಾಮಿನಿ. ಇವು ಯಾವ ನಿನ್ನದಲ್ಲ, ನಿಂದ್ಯಾವುದು ಜ್ಞಾನರತ್ನ. ಅದನ್ನು ಹಾಳು ಮಾಡದೆ, ಅದನ್ನು ಕೆಡಗೊಡದೆ ನೀನು ಅಲಂಕಾರವನ್ನು ಮಾಡ್ಕೊಳ್ಬೇಕು, ಅದನ್ನು ನೀನು ಸ್ವೀಕರಿಸಬೇಕು, ಅದನ್ನು ನೀನು ಹೆಚ್ಚಿಸಿಕೋಬೇಕು. ಆ ಜ್ಞಾನವನ್ನು ತಲೆಯಾಗಿ ಇಟ್ಕೋಬೇಕು. ಜ್ಞಾನರತ್ನವನ್ನು ಅಲಂಕರಿಸು ಅಂತೇಳಿದರು. ದೇಹ ಬಸವ ಹೇಳಿಲ್ಲ, ಉಳ್ಳವರು ಶಿವಾಲಯವನ್ನು ಮಾಡುವರು. ನಾನೇನು ಮಾಡಲಿ ಬಿಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗಲು ಶಿರವ ಹೊನ್ನ ಕಳಸವೇ. ಬಂಗಾರದ ಕಳಸ ತಂದ್ರೆ ಶಿರ ತಲೆ. ಯಾಕಂದ್ರೆ ತಲೆ ಒಳಗೆ ಮೆದುಳು, ಬುದ್ಧಿ. ತಲೆಯಾಗಿರ್ತದೆ, ಎಲ್ಲಿರ್ತದೆ ಬುದ್ಧಿ? ಏನು ಇಲ್ಲಿರ್ತದೆ? ಕಿಡ್ನಿ ರುಜಾಯಿನಾಗ ಬುದ್ಧಿ ಇರ್ತದೆ, ಕಿಡ್ನಿ ಇಟ್ಟಿರ್ತಾನೆ. ಇಲ್ಲಿ ನನ್ನ ಬುದ್ಧಿ ತಲೆಯಾಗದಂತೇಳಿ ಬುದ್ಧಿ ಒಳಗೆ ಜ್ಞಾನ ತುಂಬಿಕೊಂಡ್ರೆ ಅದು ಸುವರ್ಣ ಕಳಸ ಆಗ್ತದೆ, ಬಂಗಾರ ಕಳಸ ಆಗ್ತದೆ. ತಲೆ ಬಂಗಾರ ಕಳಸ ಅಂತ ಹೇಳಿದ ಬಸವಣ್ಣ. ಒಳ್ಳೆ ವಿಚಾರವನ್ನು ತುಂಬಿಕೊಳ್ಬೇಕು ಅನ್ನೋಗೋಸ್ಕರ ಜ್ಞಾನರತ್ನವ ಅಲಂಕರಿಸಬೇಕು ಅಂತ ಹೇಳಿದ್ರು. ಅದಕ್ಕೆ ಅಲ್ಲಮ ಪ್ರಭುಗಳು ಜ್ಞಾನರತ್ನವನ್ನು ಅಲಂಕರಿಸಿ ಆದರೆ ನಿನಗಿಂತೂ ಸಿರಿವಂತರು ಯಾರೂ ಇಲ್ಲ. ಹಾಗೆ ಬಸವಣ್ಣ ಇದು ದಾಸಿಮಯ್ಯನವರು ತಂದೆ ತಾಯಿಗಳಾದಂಥವರು ಶಂಕರಿ ರಾಮಯ್ಯನವರು ದಾಸಿಮಯ್ಯನವರನ್ನು ಗುರುಗಳ ಹತ್ತಿರ ತಂದಿದ್ದಾರೆ. ಯಾರು ಅಂತ ನಿಮಗೆ ಗೊತ್ತು ಆಯಿತು ಇಲ್ಲ? ನೀವು ಹೇಳಿದರೆ ಗೊತ್ತೇನ್ರಿ ಅಂತೇಳಿ. ಶ್ರೀಶೈಲ ಅಂದಿನ ಕಾಲದಲ್ಲಿ ಶ್ರೀಶೈಲ ವಿದ್ಯಾ ಕೇಂದ್ರ ಆಗಿತ್ತು. ಅವತ್ತಿನ ಕಾಲದಲ್ಲಿ ಶ್ರೀಶೈಲ, ಈ ಕಡೆ ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳು ಒಂದು ಕಡೆ, ಶ್ರೀಶೈಲದಲ್ಲಿ ಚಂದ್ರಗುಂಡ ಶಿವಯೋಗಿಗಳು. ಶ್ರೀಶೈಲದ ಪೀಠಾಧಿಪತಿಗಳು 4ನೇ ಪೀಠಾಧಿಪತಿಗಳು ಚಂದ್ರಗುಂಡ ಶಿವಯೋಗಿಗಳು, ಶಿವಾಚಾರ್ಯರು ಅಂತಾರೆ, ಶಿವಯೋಗಿಗಳಂತಾರೆ. ಅಂತಹ ಶಿವಯೋಗಿಗಳ ಹತ್ತಿರ ಶಂಕರಿ ರಾಮಯ್ಯನವರ ಮಗನನ್ನು ಕರ್ಕೊಂಡು ಹೋಗಿ ಅವನ ಪಾದಕ್ಕೆ ಅರ್ಪಿಸ್ತಾರೆ. ಯಪ್ಪ, ಈ ಮಗ ನನ್ನ ಮಗ ಅಲ್ಲ, ಇದು ನಿಮ್ಮ ಮಗ. ಈ ಮಗನಿಗೆ ಉದ್ಧಾರ ಮಾಡುವಂಥದ್ದು, ಜ್ಞಾನ ಬೋಧನೆಯನ್ನು ಮಾಡುವಂಥದ್ದು ನಿಮ್ಮಿಂದ ಆಗಬೇಕು. ಈ ಮಗನನ್ನು ಉದ್ಧಾರ ಮಾಡುವಂತ ಅರ್ಪಿಸ್ತಾರೆ. ಗುರುಗಳ ಹೆಸರು ಚಂದ್ರಗುಂಡ ಶಿವಯೋಗಿಗಳು, ಶ್ರೀಶೈಲದ 4ನೇ ಪೀಠಾಧಿಪತಿಗಳು. ಗುರುಗಳು ಯಾಕೆ ಬೇಕು ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಗ್ರಂಥಗಳಿದ್ದಾವೆ, ವೇದ, ಉಪನಿಷತ್ತು, ಆಗಮಗಳು, ಪುರಾಣಗಳು ಎಲ್ಲ ಇದ್ದಾವೆ. ನಾನೇ ಸ್ವಂತ ತಿಳ್ಕೊತೀನಿ, ಓದಿ ತಿಳ್ಕೊತೀನಿ ಅಂದರೆ ಸಾಧ್ಯವೇ ಇಲ್ಲ. ಗುರುಮುಖ ಬೇಕು, ಗುರುಮುಖದಿಂದ. ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದೆ ಮುಕ್ತಿ ಅಂತ ಹಾಡಿದರು. ಅಂಥ ಗುರುವಿಗೆ ಶರಣಾಗತಿ ಆದಾಗ ಮಾತ್ರ ಅವರು ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನೇನ ತತ್ವದರ್ಶಿನ ಭಗವದ್ಗೀತೆ ಹೇಳ್ತದೆ. ಕೇವಲ ನಾವು ಗುರುವಿನ ಹತ್ತಿರ ಹೋಗಿ ಸುಮ್ಮನೆ ಕುತ್ಕೊಂಡು ವಿದ್ಯಾ ಕಲಿತೀನಂತಲ್ಲ,
ಸೇವೆ ಮಾಡ್ತಾ ಮಾಡ್ತಾ ಸೇವೆ ಮಾಡ್ತಾ ಮಾಡುತ್ತಾ ಸಂಶಯ ಉಂಟಾಗ್ತದಲ್ಲ, ಆ ಸಂಶಯವನ್ನು, ಸಂಶಯ ಅಂದರೆ ಪ್ರಶ್ನೆ, ಆವಾಗ ಕೇಳಬೇಕಂತೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಸೇವೆ ಮಾಡೋದ್ರಿಂದ ಮಾಡ್ತಾ ಮಾಡ್ತಾ ಅವಾಗ ಗುರುಗಳು ಆನಂದ ಇರ್ತದ್ರ. ಅವಾಗಪ್ಪ ಹಿಂಗಂದ್ರೆ ಏನು ಅಂತ ಅವಾಗ ಕೇಳಬೇಕಂತ. ನೀವು ಹೋಗಿ ಗುರುಗಳೇ ನಾವೊಂದು ಪ್ರಶ್ನೆ ಕೇಳ್ತೀನಿ ಹೇಳಬೇಕು ಅಂದ್ರೆ ಕೇಳಂಗಿಲ್ಲ. ಸೇವಾ ಮನೋಭಾವನೆ ಬರಬೇಕು. ಸೇವೆಯನ್ನು ಮಾಡ್ತಾ ಮಾಡ್ತಾ ಅವರು ತೃಪ್ತ ಅಂತಃಕರಣ, ಅವಾಗ ಅವರು ಮೆತ್ತಗಾಗಿರ್ತದೆ, ಮೃದು ಆಗಿರ್ತದೆ. ಅಂಥ ಅಂತಃಕರಣ ಆದಾಗ ಮಾತ್ರ ಪ್ರಶ್ನೆ ಕೇಳಬೇಕು ಅಂತ ಭಗವದ್ಗೀತೆ. ಹೀಗೆ ನಮ್ಮಲ್ಲಿ ಅನೇಕ ಗ್ರಂಥಗಳಿದಾವ, ತಿಳ್ಕೊತೀನಿ ಅಂದರೆ ಸಾಧ್ಯವಿಲ್ಲ ಅನ್ನೋದಕ್ಕೊಂದು ವಿಚಾರ ಹೇಳ್ತೀನಿ ನಿಮಗೆ. ಒಬ್ಬ ದೊಡ್ಡ ಶ್ರೀಮಂತ, ಆ ಶ್ರೀಮಂತ ದಾನ ಧರ್ಮ ಪರೋಪಕಾರಗಳನ್ನೆಲ್ಲ ಬೆಳೆಸ್ಕೊಂಡು ಬಂದಿದ್ದ. ದಾನ ಧರ್ಮಾದಿಗಳನ್ನು, ದೈವೀ ಭಕ್ತವನ್ನು ಎಲ್ಲವನ್ನ ಮಾಡ್ತಾ ಮಾಡ್ತಾ ಬಂದಿದ್ದ. ಅವ ಇರುವ ಜೀವನದಲ್ಲಿ ಎಲ್ಲವನ್ನ ಸೇವೆ ಮಾಡಿದ್ದ. ಕೊನೆಗೆ ಅವನು ತನ್ನ ಪ್ರಾಣವನ್ನು ಬಿಡ್ತಾನೆ, ವಯಸ್ಸಾಗಿತ್ತು, ಹೋಗ್ತಾನೆ. ಅದೇ ಕೆಲಸವನ್ನು ಅದೇ ಜಾಗದಲ್ಲಿ ನಿಂತ್ಕೊಂಡು ಮಗ ಸಮಾಜ ಸೇವೆಯನ್ನಾಗಲಿ ತನ್ನ ವ್ಯವಹಾರವನ್ನಾಗಲಿ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾನೆ. ತಂದೆ ಶ್ರೀಮಂತ ತನ್ನ ವ್ಯವಹಾರವನ್ನು ಮಗನಿಗೆ ವಹಿಸಿಕೊಟ್ಟಿದ್ದಾನೆ, ಅವನ ಕೆಲಸ ಮುಂದುವರಿಸಿದ್ದಾನೆ. ಅವನ ವ್ಯವಹಾರದಲ್ಲಿ ಲಾಸ್ ಆಗ್ತಾನೆ, ವ್ಯವಹಾರದಲ್ಲಿ ಹಾನಿ ಆಗ್ತದೆ. ಹಾನಿ ಆದಮೇಲೆ ವಿಚಾರ ಮಾಡ್ತಾನೆ, ನಮ್ಮಪ್ಪ ನನಗೆಲ್ಲ ಹಾನಿ ಆಯಿತು, ನನ್ನ ವ್ಯಾಪಾರ ಉದ್ಯೋಗದಲ್ಲಿ ಹಾನಿ ಆಯಿತು. ನಮ್ಮಪ್ಪ ಬಹಳ ದೊಡ್ಡ ಸಾಹುಕಾರ, ಶ್ರೀಮಂತ, ಅದಕ್ಕೆ ಎಲ್ಲರಿಗೂ ದಾನ ಧರ್ಮ ಮಾಡಿದ್ದ, ಕೈಗಡ ಕೊಟ್ಟಿದ್ದ, ಊರು ತುಂಬ ಎಲ್ಲ ದಾನ ಧರ್ಮಗಳನ್ನೆಲ್ಲ ಮಾಡಿ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿದ್ದ. ನಾರೀಗ ಕೈ ಖಾಲಿ ಆಗ್ಯದ, ಏನು ಮಾಡಲಿ ಅಂತ ವಿಚಾರ ಮಾಡಿ ಒಂದು ಪುಸ್ತಕ ಇರ್ತದೆ, ಅವರಪ್ಪ ಏನೇನು ಮಾಡಿದ್ದನಲ್ಲ, ಯಾರಿಗೇನು ಕೊಟ್ಟಿದ್ದ, ಏನು ತೊಗೊಂಡಿದ್ದ, ಯಾರಿಗೇನು ಮಾಡಿದ್ದ ಎಲ್ಲವನ್ನು ಒಂದು ಪುಸ್ತಕದಾಗ ಬರೆದಿರ್ತಾನೆ. ಪುಸ್ತಕದಲ್ಲಿ ತೆಗೆದು ನೋಡ್ತಾನೆ. ತೆಗೆದು ನೋಡಿದಾಗ ಅವನು ಅಲ್ಲಿ ಬರೆದಿತ್ತು, ರಾಮಲಿಂಗ ಚೌಡೇಶ್ವರಿಯ ಗೋಪುರದಲ್ಲಿ ಒಂದು 100 ಕೋಟಿ ರೂಪಾಯಿ ಇಟ್ಟಿನಿ ಅಂತ ಬರೆದಿದ್ದ. ಹಂಗೆ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದ ಗೋಪುರದಲ್ಲಿ ಒಂದು 100 ಕೋಟಿ ರೂಪಾಯಿ ಇಟ್ಟಿನಿ ಅಂತ ಬರೆದಿದ್ದ. ಅವನಿಗೆ ಖುಷಿ ಆಯಿತು. ನಮ್ಮಪ್ಪ 100 ಕೋಟಿ ರೂಪಾಯಿ ಇಟ್ಟಾನಂತ ವಿಚಾರ ಮಾಡಿ ಗುರೇಶ ಸ್ವಾಮಿಗಳು, ಕಳಸೆಯಣ್ಣವ್ರು, ಹಿರಿಯರೆಲ್ಲ ಇರ್ತಾರಲ್ಲ, ಅಲ್ಲಿ ಬಂದು ನಮ್ಮಪ್ಪ ಸಾಹುಕಾರದ ನಿಮಗೆಲ್ಲ ಗೊತ್ತದ, ಮತ್ತು ಎಲ್ಲರಿಗೆ ಕೊಟ್ಟನ ತೊಗೊಂಡನ ಎಲ್ಲ ಮಾಡ್ಯಾನ. ಆದರೆ ಚೌಡೇಶ್ವರಿ ಗುಡಿ ಗೋಪುರದಾಗ 100 ಕೋಟಿ ರೂಪಾಯಿ ಇಟ್ಟಾನಂತ, ಮತ್ತು ಅದನ್ನು ಕೆಡವಿ 100 ಕೋಟಿ ತೊಗೊಂಡು ಮತ್ತೆ ಗೋಪುರ ಹೆಂಗದ ಹಂಗೆ ಮಾಡೋಣ ಅಂತ ವಿಚಾರ ಮಾಡ್ತಾರೆ. ಎಲ್ಲರೂ ಹಿರಿಯರು ಪಾಪ ಬಡತ, ಈಗ ಕಷ್ಟ ಆಗೈತಿ, ಆಯಿತು ತೆಗೆಯನಂತ ಗೋಪುರ ತೆಗಿತಾರೆ, ರೊಕ್ಕ ಇಲ್ಲ. ಆಶ್ಚರ್ಯ ಆಗ್ತದೆ, ಎಲ್ಲ ಭಯಕ್ಕೆ ಶುರು ಮಾಡ್ತಾರೆ. ಈ ನಿಮ್ಮ ಅಪ್ಪಗೆ ತಲೆ ಕೆಟ್ಟಿರಬೇಕು, ಅದಕ್ಕೆ ಹಿಂಗೆ ಬರ್ದಾನೆ ಅಂತಂತಾರೆ. ಯಾರ್ಯಾರೆಲ್ಲ ಭಯಕ್ಕೆ ಶುರು ಮಾಡ್ತಾರ, ಅಪ್ಪ ಬರ್ದಿದ್ದು ಖರೇನೋ ಅಥವಾ ಅದ್ರಾಗ ಇಲ್ಲದೆ ಇರ್ತಕ್ಕಂಥದ್ದು ಖರೇನೋ? ಗ್ರಂಥ ಓದಿದ್ರೆ ಅರ್ಥ ಆಗಲ್ಲ ಅಂತ ಅದಕ್ಕೆ ಹೇಳಗತ್ತೀನಿ ನಿಮಗೆ. ಯಾವಾಗಲೂ ಗುರುಮುಖೇನ ವಿದ್ಯಾ ಬರಬೇಕು. ಗುರುಮುಖದಿಂದಲೇ ಸರ್ವವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸ್ವಲ್ಪ ಆದರೂ ಬೇಕು. ಈಗ ನಾ ಪುರಾಣ ಪ್ರವಚನ ಹೇಳ್ತೀನಿ ಅಂದ್ರೆ ನನ್ನಷ್ಟಕ್ಕೆ ನಾನು ಕಲ್ತಿಲ್ಲ. ಬೇರೆ ಬೇರೆ ಗುರುಗಳಿಂದ ಸರ್ವರೋಳು ಒಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ನನ್ನಷ್ಟಕ್ಕೆ ನಾನು ಮನೆಯಾಗ ಕೂತ್ಕೊಂಡು ಮಠದಾಗ ಕೂತ್ಕೊಂಡು ಕಲ್ತಿದ್ದಲ್ಲ ಇದು. ನಾನು ಚಿಕ್ಕ ವಯಸ್ಸಿನಿಂದಲೂ ಸಂತರು, ಮಹತ್ತರು, ಪುರಾಣ ಯಾರು ಹೇಳ್ತಾರೆ, ಯಾರು ಎಲ್ಲ ಹೇಳ್ತಾರೆ, ಯಾರು ಭಜನೆ ಮಾಡ್ತಾರೆ, ಎಲ್ಲ ಕಡೆ ಓಡಾಡಿ ಕೇಳಿ ತಿಳಿದು ನೋಡಿ ಕಲ್ತಿದ್ದೇನೆ. ಇಲ್ಲಿ ಮ್ಯಾಲೆ ಕೂತ್ಕೊಂಡಿದ್ದೇನೆ. ಹಂಗೆ ಬರೋಂಗಿಲ್ಲ. ಹಂಗೆ ಬರ್ತಿತ್ತಂದ್ರೆ ನೀವು ವರ್ಷಕ್ಕೊಂದು ಸಲ ಪುರಾಣ ಕೇಳ್ತೀರಿ, ಹೇಳಕ್ಕೆ ಬರ್ತೈತೇನೆ? ಪ್ರಯತ್ನ, ಸಾಧನೆ ಬೇಕಾಗ್ತದೆ. ಹಾಗಲ್ಲಿ ಗ್ರಂಥದಲ್ಲಿ ಬರೆದಿದ್ದಾನೆ ಅಪ್ಪ
ರಾಮಲಿಂಗ ಚೌಡೇಶ್ವರಿಯ ದೇವಸ್ಥಾನದಲ್ಲಿ 100 ಕೋಟಿ ರೂಪಾಯಿ ಇಟ್ಟೀನಿ ತಂದಾಗ ಹಿರಿಯರಂತಾರೆ, ಮಾಡಪ್ಪ 100 ಕೋಟಿ ರೂಪಾಯಿ ನಿನಗೆ ಲಾಸ್ ಆಗ್ಯದ, ನೀವಪ್ಪ ಒಳ್ಳೆಯವನು ಪುಣ್ಯಾತ್ಮ ಇದ್ದ, ದಾನ ಧರ್ಮ ಮಾಡಿದ್ದಾನೆ, 100 ಕೋಟಿ ರೂಪಾಯಿ ನಿನಗೆ ವ್ಯವಹಾರಕ್ಕೆ ಆಗ್ತದೆ, ಏನು 1 ಕೋಟಿ ರೂಪಾಯಿ ಮತ್ತೆ ಕಟ್ಬೋದು ಅಂತ ಬೆಳೆಸಿರ್ತಾರೆ. ಗೋಪುರದಲ್ಲಿ ರೊಕ್ಕ ಇಲ್ಲ, ಏನು ಮಾಡಬೇಕು ಅವಾಗ? ಅಂಥ ಸಮಯದಲ್ಲಿ ಒಬ್ಬ ಮಹಾತ್ಮರು ಬರ್ತಾರೆ. ಒಬ್ಬ ಮಹಾತ್ಮರು ಬಂದೆ ಅಂತಾರೆ, ಯಾಕೆ ಏನು ಚರ್ಚೆ ಮಾಡಕತ್ತೀರಿ, ಏನು ವಿಚಾರ ಅಂತ ಕೇಳಿದಾಗ, ಇಲ್ಲಪ್ಪ ಇಲ್ಲಿ ಪುಸ್ತಕದಾಗ ಅವರಪ್ಪ ಸೌಕಾರ ಇದ್ದ, ಎಲ್ಲರಿಗೆ ಕೊಡೋದು ಮಾಡ್ಯಾನ, ಆದ್ರೆ ಹಿಂಗೆ ಬರ್ದಾನ, ಗೋಪುರದಾಗ ರೊಕ್ಕ ಅದಂತೇಳಿ ಬರ್ದಾನ, ಮತ್ತು ಬಿಡಿಸಿದ್ರೆ ಏನೂ ಇಲ್ಲ, ಹೆಂಗೆ ಮಾಡೋಣ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಗೋಪುರದಾಗ ರೊಕ್ಕ ಐತಿ ಅಂತ ಹೇಳ್ತಾರೆ ಗುರುಗಳು. ಮಹಾತ್ಮರಂತಾರೆ, ಗೋಪುರದಾಗ ರೊಕ್ಕ ಇದ್ದಿದ್ದು ಖರೇನೇ ಅದ, ನಿಮಗೆ ಓದಾಕೆ ಬಂದಿಲ್ಲ. ಇಲ್ಲದ ಮಾತು, ಗೋಪುರದಾಗ ಇದ್ದಿದ್ದು ನಿಜ, ಆದರೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಅದೇನು ಗುರುಗಳೇ ಗೋಪುರದ ರೊಕ್ಕ ಅದ ಅಂತ ಹೇಳ್ತೀರಿ, ನಾವು ಬಿಡಿಸೇವಿ ಎಲ್ಲ ಒಡೆದೇವಿ, ಎಲ್ಲಿ ಕಾಣಲಾಗ್ಯದ? ಗುರುಗಳಂತಾರೆ, ಮಹಾತ್ಮರಂತಾರೆ, ಅದು ಮೊದಲು ಹೆಂಗಿತ್ತು ಹಂಗೆ ಕಟ್ರಿ ಅಂತ. ಮೊದಲು ಹೆಂಗಿತ್ತು ಹಂಗೆ ಕಟ್ರಿ, ನಾನಿಂದಿಷ್ಟು ರೊಕ್ಕ ಕೊಡ್ತೀನಿ ತಗೋರಿ ಅಂತ ಅವರು ರೊಕ್ಕ ಕೊಟ್ಟು ಮೊದಲು ಹೆಂಗಿತ್ತು ಗೋಪುರ ಹಂಗೆ ಕಟ್ಟಿಸ್ತಾರೆ, ತೋರಿಸ್ರಿ ಅಂತಾರೆ, ತಡ್ರಿ ಅಂತಾರೆ. ಅಲ್ಲಿ ಏನಿತ್ತು, ಹಿಂದೆ ಮುಂದೆ ವಾಕ್ಯಗಳಿರ್ತಾವೆ, ಹಿಂದೆ ಮುಂದೆ ಸಾಲುಗಳಿರ್ತಾವೆ. ಯಾವಾಗಂದ್ರೆ ಶ್ರವಣ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ, ಶ್ರವಣ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಗುಡಿಯ ಗೋಪುರದಲ್ಲಿ 100 ಕೋಟಿ ರೂಪಾಯಿ ಇಟ್ಟೀನಿ ಅಂತ ಬರೆದಿದ್ದ. ಅದು ವಾಕ್ಯ ಅರ್ಥ ಮಾಡ್ಕೊ, ವಾಕ್ಯಾರ್ಥ ಲಕ್ಷ್ಯಾರ್ಥ. ಶ್ರವಣ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಗುಡಿಯ ರಾಮಲಿಂಗ ಚೌಡೇಶ್ವರಿ ಗುಡಿಯ ಗೋಪುರದಲ್ಲಿ 100 ಕೋಟಿ ರೂಪಾಯಿ ಇಟ್ಟಿದ್ದು ಬರೆದಿದ್ದ. ಅದು ವಾಕ್ಯ ತಿಳ್ಕೊಬೇಕು ನೀವು. ಗುಡಿ ಗೋಪುರ ಮತ್ತೆ ಕಟ್ಟಿದ್ರು, ತೋರಿಸ್ರಿ ಅಂದರು, ಇಲ್ಲ ಸೋಮವಾರ ಬರಬೇಕು, ಶ್ರವಣ ಬರಬೇಕು, ಸೋಮವಾರ ಬರಬೇಕು, 3 ಗಂಟೆ ಆಗಬೇಕು, ತರ್ಡ್ ತೋರಿಸ್ರಿ ಅಂತ. ನಿಮಗೆಲ್ಲ ಗೊತ್ತಿದ್ದಲ್ಲ, ಹಿಂದಿನ ಕಾಲದಲ್ಲಿ ಭೂಮಿಯಾಗ ರೊಕ್ಕ ಇಡ್ತಿದ್ರು, ಇಟ್ಟಿರಲ್ಲ ಅಡಿಕೆಲೆ ಗಡಿಗೆ, ಹಪ್ಪಳ ಕುರುಡಿಗೆ ಇದು ಇಟ್ಟದು ಗೊತ್ತದ, ರೊಕ್ಕ ಇಡೋದು ಇಡ್ತಿದ್ರು ಎಲ್ಲ. ಬ್ಯಾಂಕ್ ಅದಾಗಿತ್ತು ನಿಮಗೆ ಮಾಡಿರಿ, ಗಾಡ್ಯಾಗ ಒಂದು ಕಲ್ಲು ತೆಗೆದು ಒಳ್ಳೆ ಇಡೋದು. ಈಗೆಲ್ಲ ಫೋನ್ಪೇ ಬಂದದ, ಗೂಗಲ್ ಪೇ ಬಂದದ. ಆಗ ಮಹಾತ್ಮರು ಅಂತಾರೆ, ತಡ್ರಿ, ವೇಟ್ ಮಾಡಿರಿ, ಶ್ರಾವಣ ಬಂತು, ಸೋಮವಾರ ಬಂತು, 3 ಗಂಟೆನೂ ಆಯಿತು, ತೋರಿಸ್ರಿ ಅಂತಾರೆ, ಇಬ್ರಿಗೆ ಕರೀರಿ ಅಂತಾರೆ. ಅವಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತಲ್ಲ, ಆ ಸೂರ್ಯ ಮೇಲೆ ಬಂದಿದ್ದ, ಆ ಸೂರ್ಯನಿಂದ ಏನಾಯಿತು, ಗೋಪುರದ ಬೆಳಕ ನೆಳ್ಳ ಕೆಳಗೆ ಭೂಮಿ ಬಿದ್ದಿತ್ತು, ನೆಳ್ಳ. ಇಲ್ಲಿ ಕೆದರಿ ಅಂತ, ನಾವು ಗೋಪುರದ ನೆಳ್ಳೆಲ್ಲಿ ಬಿದ್ದಿತ್ತಲ್ಲ, ಇಲ್ಲಿ ಕೆದರಿ ಅಂತ ಅನ್ಸ ಮಹಾತ್ಮ. ಸೋಮವಾರ ಶ್ರವಣ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳಿದ್ರಲ್ಲ, 3 ಗಂಟೆ ರೊಕ್ಕ ಇಟ್ಟಿನ ಅಂದ್ರೆ 3 ಗಂಟೆಗೆ ಅದ್ರ ನೆರಳು ಎಲ್ಲಿ ಬಿದ್ದೈತಲ್ಲ, ಅಲ್ಲಿ ಕೆದರಿದ್ರೆ ಅಗಿದ್ರೆ ಏನಾಯ್ತು, 100 ಕೋಟಿ ರೂಪಾಯಿ ಸಿಗ್ತಾವ ಮಹಾತ್ಮನ ಆಶೀರ್ವಾದದಿಂದ. ಹಾಗೆ ನಾವು ಪುಸ್ತಕಗಳನ್ನು ಓದ್ಕೊಂಡು ಜ್ಞಾನ ಪಡಿತೀವಂತಲ್ಲ, ಹಿಂದಿನ ಮುಂದಿನ ವಾಕ್ಯಗಳ ಅರ್ಥ ಆಗಬೇಕಾಗ್ತದೆ. ಹಿಂದಿನ ಶಬ್ದಗಳನ್ನು ಅರ್ಥೈಸ್ಕೊಂಡ್ರೆ ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಗುರು ಬೇಕಾಗ್ತದೆ. ಅದಕ್ಕೆ ಗುರು ಬೇಕಾ, ಲಿಂಗ ಬೇಕಾ, ಜಗಕ್ಕೆಲ್ಲ ಜಂಗಮ ಬೇಕೇ ಬೇಕಾ ಅಂತ ಆಡಿದರು. ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸಿದಣ್ಣ. ಅಂತಹ ಗುರುವಿಗೆ ಶರಣಾಗತಿ ಆದಾಗ ಮಾತ್ರ ಇಂಥ ಜ್ಞಾನ ಸಿಗ್ತದ. ಆ ಜ್ಞಾನ ಏನು ಅನ್ನುವಂಥದ್ದನ್ನು ಮತ್ತೆ ಒಂದು ಹಾಡಿನ ನಂತರ ನಾವು ಮುಂದೆ ವರ್ಷೋಣ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ. ಹೆಂಗಾಗ್ಯದಂದ್ರೆ ಅವ್ರ ಎತ್ತರ ಧ್ವನಿಯಲ್ಲಿ ಹಾಡಿ ಪಟ 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 ಮಳೆ ಭಾಳ ಬರ್ತವಲ್ಲ, ದಬ 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 ಬೇಕು. ಆಮೇಲೆ ನಾವು ಸಣ್ಣ ಚಾಲ ಬಂದ ಸ್ಟಾರ್ಟಿಂಗ್ ಹಂಗೆ ಇರ್ತದೆ. ಫಸ್ಟ್ ಗೇರ್ ಹಾಕಬೇಕು, ಸೆಕೆಂಡ್ ಗೇರ್ ಹಾಕಬೇಕು, ಟಾಪ್ ಗೇರಿಗೆ ಹೋಗ್ಬೇಕಾದ್ರೆ ಇವು ಬೇಕೆ. ಅವ್ರೊಮ್ಮೆ ಟಾಪ್ ಗೇರಿಗೆ ಹೊಡಿತಾರೆ. ನಾವು ಹೆಂಗೆ ಬರ್ತದೆ ಟಾಪ್ ಗೇರ್ ತೊಗೊಳಕ್ಕೆ ಒಮ್ಮೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವು ಓದಿದರೇನು ವ್ಯರ್ಥವಾಯಿತು ಭಕ್ತಿ. ಗುರುವಿನ ಸೇವೆಯನ್ನು ಮಾಡುವುದರ ಮೂಲಕ ಅನೇಕರು, ದಾಸನೇ ಒಬ್ಬನೇ ಇಲ್ಲ, ಅನೇಕ ಸಂತರು ಮಹಾತ್ಮರು
ಗುರುವಿನ ಸೇವೆಯನ್ನು ಮಾಡಿ ಮುಕ್ತಿಯನ್ನು ಪಡೆದರು. ಶರೀರಕ್ಕೆ ಬೂದಿ ಹಚ್ಕೊಂಡ್ರೆ ಏನು ಉಪಯೋಗ ಇಲ್ಲ, ಕೊರಳು ಮಾಲೆ ಧರಿಸಿದ್ರೆ ಏನಿಲ್ಲ. ಅದಕ್ಕೆ ಗುರುವಿನ ಗುಲಾಮ ಆಗಬೇಕನ್ನುವಂಥದ್ದನ್ನು ಪುರಂದರದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ದಾಸಿಮಯ್ಯನವರು ಗುರುವಿನ ಸೇವೆಯನ್ನು ಮಾಡುತ್ತಾ ಅಂಗ, ಆಪ್ತ, ಸ್ಥಾನ, सद्भाव सेवे ಇದೆ. 3 प्रकारचे सेवे आहे. अंग, आप्त आणि सद्भाव सेवा म्हणून. अंग सेवे म्हणले तर काय, ನಮ್ಮ ದೇಹದ ಮೇಲೆ, माझ्या देहावर किती प्रेम असते ते प्रेम गुरुवर असले तर ते अंग सेवा म्हणतात. ಮರಾಠಿ ಹೇಳಿದ್ರೆ ಅಂತಿಲ್ಲ, ನಂಗೆ ಮರಾಠಿ ಮಾತಾಡ್ಬೇಕಾದ್ರೆ ಇದು ಫಾಸ್ಟ್ ಓದಕ್ಕೆ ಬರಲ್ಲ, ಫಾಸ್ಟ್ ಹೇಳಕ್ಕೆ ಬರಲ್ಲ. अंग सेवा, ಆಪ್ತ ಸೇವಾ, सद्भाव सेवा, 3 ಥರದ ಸೇವಾ, 3 प्रकारचे गुरु सेवा म्हणून सांगते. ಆಪ್ತ ಸೇವಾ ಅಂತಂದ್ರೇನು, ನಮ್ಮ ಮನೆಗೆ ನೆಂಟರಿಷ್ಟರು ಬಂಧು ಬಳಗ ಬಂದ್ರೆ ನಾವು ಎಷ್ಟು ಪ್ರೀತಿಯಿಂದ ಓಡಾಡ್ತೇವೆ. ಮನೆಯಾಗ ಚಹಾ ಪುಡಿ ಸಕ್ರೆ ಹಾಲಿಲ್ಲ ತಂದರು 80 ರೂಪಾಯಿ ಕಿಲೋ ಸಕ್ರೆ ಆದರೂ ಕೂಡ ಮಗ್ಗಲ ಮನೆಯಾಗಿಂದ ತಂದು ಕಡ ತಂದು, ಯವ್ವ ಕಲವಕ್ಕ ನಾಳೆ ನಮ್ಮ ಮನೆ ಬೀಗರು ಬಂದರೆ ಯವ್ವ ಒಂದಿಟ್ಟು ಸಕ್ರೆ ಅದನ್ನು ಚಹಾ ಪುಡಿ ಕೊಡು, ನಾಳೆ ನಿನಗೆ ಕಡ ಕೊಡ್ತೀವಿ. ಈಗಲೂ ಕೊಡಂಗಿಲ್ಲ, 80 ರೂಪಾಯಿಗೆ ಸಕ್ರೆ ಇಲ್ಲಿ ಹೋಗವ ಅಂತೇಳಿ ವಾಪಸ್ ಕೊಡ್ತಾರೆ. ಹಂಗಿಲ್ಲ, 80-100 ಆದ್ರೂ ಕೊಡ್ತಾರೆ. ಮಗ್ಗಲ ಮನೆ ಇರ್ತದೆ, ಕೊಡಲೇಬೇಕಾಗ್ತದೆ. ನಮ್ಮ ಮನೆಗೆ ಯಾರಾದರೂ ನೆಂಟರಿಷ್ಟರು ಸಂಬಂಧಿಕರು ಬಂದ್ರೆ ನಾವು ಎಷ್ಟು ಪ್ರೀತಿಯಿಂದ ಓಡಾಡಿ ಸೇವೆ ಮಾಡ್ತೀವೋ ಆಗ ಗುರುವಿನ ಮಠಕ್ಕೆ ಅತಿಥಿಗಳು ಯಾರೇ ಬಂದರೆ, ದೇವಸ್ಥಾನಕ್ಕೆ ಅತಿಥಿಗಳು ಬಂದಿರ್ತಾರೆ. ನಮ್ಮ ಏರಿಯಾದಾಗ ಇದೆ ದೇವಸ್ಥಾನ, ಯಾರೇ ಬಂದರೆ ಹೆಂಗೆ ಓಡಾಡ್ತೀವಿ ನಾವು. ಬಂದರೆ ಮೊದಲಿಗೆ ರೀ ಯಪ್ಪ, ಮೊದಲಿಗೆ ಬಂದ್ರೆ ಚಹಾ ಒಬ್ಬರು ತಂದಿಲ್ರಿ, 4 ಮಂದಿ ಚಹಾ ತಂದರು, ಇರೋದು ಒಂದೇ ಬಾಯಿ, ಏನು ಮಾಡಲಿ. ಅದಕ್ಕೆ ಹಿಂಗೆ ಆತಿಥ್ಯವನ್ನು ನಾವು ಎಲ್ಲಿ ಕಾಣ್ತೇವೆ ಅಂತ ಕೇಳಿದ್ರೆ ಇಚ್ಚಲಕರಂಜಿಯಲ್ಲಿ ಕಾಣ್ತೇವೆ. ಒಬ್ರಿಗೆ ಹೇಳಿ 4 ಮಂದಿ ತರ್ತಾರೆ, ನಿಂಗೆ ತಂದಾರ ಇಲ್ರಿ? ಹಾಂ, ಮತ್ತು ಎಷ್ಟು ಮಂದಿ? ಅರ್ಧ. ಒಬ್ರಿಗೆ ಹೇಳಿ 4 ಮಂದಿ ತರ್ತಾರೆ. ನಾವು ಮತ್ತೇನು ಮಾಡಬೇಕು, ದಾರ್ಯಾಗ ಹೋಗೋರಿ ಬರ್ರಿ ಅಣ್ಣ ಬರ್ರಿ ಕಕ್ಕ ಅಂತ ಕರೆದು ಅವ್ರಿಗೆ ಕೊಡಬೇಕಾಗ್ತದೆ. ಹಂಗೆ ಪ್ರೀತಿ ಆತಿಥ್ಯವನ್ನು ಮಾಡುವಂಥದ್ದು ಆಪ್ತ ಸೇವಾ. ಸದ್ಭಾವ ಸೇವಾ ಅಂತಂದ್ರೆ ಗುರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಅದಲ್ಲ, ಲಿಂಗ ಕಲ್ಲ ಐತಿ ಅಂತ ತಿಳ್ಕೊಂಡ್ರೆ ನರಕ ಉಂಟಾಗ್ತದೆ. ಬಸವಣ್ಣನವರು ಶರಣರು ಮಹಾತ್ಮರು ಹೇಳಿದ್ರು, ಲಿಂಗ ಕಲ್ಲು ಅಂದ್ರೆ, ದೇವರು ಕಲ್ಲು ಅಂದ್ರೆ, ನಾವು ಒಳಗೆ ದೇವ್ರ ಪೂಜೆ ಮಾಡ್ತೇವಲ್ಲ ಅದು ಕಲ್ಲು ಅಂದ್ರೆ, ಕೈಯಾಗ ಕೊಟ್ಟಿರ್ತಕ್ಕಂಥ ಲಿಂಗ ಕಲ್ಲು ಅಂದ್ರೆ, ಗುರು ನಮ್ಮಂಗೆ ಜೀವಾತ್ಮ ನಮ್ಮಂಗೆ ಮನುಷ್ಯ ಆತಂದ್ರೆ ನರಕ ಉಂಟಾಗ್ತದೆ ಅಂತ ಹೇಳ್ತಾರೆ. ಗುರು ಅಂದ್ರೆ ಗುರು ಅಂತಲೇ ತಿಳ್ಕೊಬೇಕು, ಲಿಂಗ ಅಂದ್ರೆ ದೇವರು ಅಂತ ತಿಳ್ಕೊಬೇಕು. ಬಸವಣ್ಣನ ಹುಚ್ಚೇನು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖೊಟ್ಟ, ಅಗಮ್ಯ ಅಘೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ. ಒಂದು ಸೂಕ್ಷ್ಮ ರೂಪ ಪರಮಾತ್ಮ ಎಲ್ಲ ಕಡೆ ತುಂಬಿದಿ. ಆ ತುಂಬಿರ್ತಕ್ಕಂಥ ಪರಮಾತ್ಮ ನಮ್ಮ ಕೈಯಾಗ ಬಂದು ಒಂದು ಅಂಗುಷ್ಟ ಗಾತ್ರದಲ್ಲಿ, ಎಷ್ಟು ಲಿಂಗ ಇರಬೇಕಾದ್ರೆ ಇದಲ್ಲ ಅಂಗುಷ್ಟ, ಈ ಕೆರೆಯಿಂದ ಮ್ಯಾಲಿನ ತುದಿವರೆಗೆ ಹೈಟ್ ಇರ್ತದೆ. ಅಷ್ಟು ತುದಿ ಲಿಂಗ ನನ್ನ ಕೈಯಾಗ ಬಂದು ಕೂತಿರಲ್ಲ, ಎಂಥ ಪುಣ್ಯಾತ್ಮ ನಾನು ಅಂತನವ. ಬಸವಣ್ಣ ಕೈಯಾಗ ಲಿಂಗ ಹಿಡ್ಕೊಂಡು, ನಿಮ್ಮ ಲಿಂಗ ಇರಲ್ಲ ಮಂಗನಾಗಿ ಕೂತಿರಿ ನೀವೆಲ್ಲ. ಪರಮಾತ್ಮ ಕಳಿಸ್ತಾನೆ. ಹಾಗಿಲ್ಲಿ ಗುರುವಿನ ಸೇವೆಯನ್ನು ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನು ಸಂಶಯಗಳನ್ನು ಕೇಳಬೇಕು. ಸಂಶಯಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದು. ಗೋಪುರದ ಕತೆ ಗೊತ್ತಾಯ್ತಲ್ಲ, ಇದೇ ತತ್ವ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಗ್ರಂಥದಲ್ಲಿ ಹೇಳಿದ್ದಾರೆ. ನಮಗೆ ದಾರಿಯರೇ ಬೇಕಲ್ಲ ಹೋಗಕ್ಕೆ. ನನಗೆ ಈ ಇಚ್ಚಲಕರಂಜಿಗೆ ತನಕ ನಾ ಗಾಡಿ ತರ್ತೀನಿ ತಿಳ್ಕೊಳ್ಳಿ, ಡ್ರೈವಿಂಗ್ ನಾನೇ ಮಾಡ್ಕೊತ ಬರ್ತೀನಿ. ಇಚ್ಚಲಕರಂಜಿ ಬಂದಮೇಲೆ ಈ ದಾತಾರ ಮಾಳ ಮತ್ತು ಇದು ಲಿಂಬು ಸರ್ಕಲ್ ಚೌಕ
ಹ್ಯಾಂಗೆ ಬರಬೇಕಂತ ಗೊತ್ತಾಗಲ್ಲ. ನಮ್ಮ ಹುಡುಗರಿಗೆ ನಾ ಬಾರಪ್ಪ ಇಲ್ಲಿ ತಕ್ಕಪ್ಪ ನನಗೆ ಗೊತ್ತಾಗಲ್ಲ ಅಂತೇಳಿ ಅಲ್ಲಿ ಕರೆದು ಮತ್ತು ದಾರಿ ತೋರಿಸ್ಬೇಕಲ್ಲ ಬರಬೇಕಲ್ಲ. ಅವನಿಗೆ ಕರ್ಕೊಂಬಂದು ಒಳಗೆ ನಮ್ಗೆ ಬಿಡ್ತಾರೆ, ಇಲ್ಲಿ ಕೂಡ್ರಿ ನೀವು ಅಂತೇಳಿ. ಮುಂದೆ ಅವ್ರು ಎಲ್ಲಿರ್ತಾರೆ ಗೊತ್ತಿಲ್ಲ, ನಾ ಮತ್ತೆ ಯಾವಾಗ ಬೇಕು ಅವಾಗ ಫೋನ್ ಹಚ್ಬೇಕಾಗ್ತದೆ. ಹಾಗೆ ಗುರುಗಳಾದಂಥವರು ಮಾರ್ಗ ತೋರಿಸ್ತಾರೆ. ಅವ ಸಂಸಾರಿನೇ ಇರಲಿ, ಸನ್ಯಾಸಿನೇ ಇರಲಿ, ಜ್ಞಾನಿ ಇದ್ರೆ ಸಾಕು. ಅಂಥ ಜ್ಞಾನಿ ಒಬ್ಬ ನಮಗೆ ಬೇಕಾಗ್ತದೆ. ಚಂದ್ರಗುಂಡಸಿ ಯೋಗಿಗಳಿಂದ ಸರ್ವ ವಿದ್ಯೆಯನ್ನು, ಗುರು ಅಂದ್ರೇನು, ಲಿಂಗ ಎಂದರೇನು, ಜಂಗಮ ಅಂದ್ರೇನು, ವಿಭೂತಿ, ಪಾದೋದಕ, ಪ್ರಸಾದ ಇವೆಲ್ಲವುಗಳ ಮಹಿಮೆಯನ್ನು ಕೇಳ್ತಾ ಹೋಗ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಸಿದ್ಧಾರೂಢರು ಪರಮೇಶ್ವರನ ಅವತಾರ ಅಂತ ಗೊತ್ತದ. ಸಿದ್ಧಾರೂಢರು ಸಾಕ್ಷಾತ್ ಪರಶಿವನೇ ಅವತಾರ ಅಂತ ಗೊತ್ತಿದ. ಅವತಾರಿಗಳ ಹೌದು, ಆದರೆ ಅವರಿಗೆ ತಲೆ ಕೆಟ್ಟಿದ್ದನು. ಮತ್ತು ಗುಜದಂಡ ಶಿವಯೋಗಿಗಳ ಹತ್ತಿರ ಯಾಕೆ ಹೋದರು? ನಾನು ಹಾಗೇ ಹೋದ್ರೆ ನಮ್ಮ ಮುಂದೆ ಬರ್ತಕ್ಕಂಥ ಭಕ್ತರು, ಶಿಷ್ಯ ಪರಂಪರೆ ಅವರು ಹಾಗೆ ಹೋಗ್ತಾರೆ, ಹಾಗೆ ಹೋಗಬಾರ್ದು. ಅದಕ್ಕೆ ಗುರುಗಳನ್ನು ಪಡಿಬೇಕು ಅನ್ನೋಗೋಸ್ಕರ ಗಜದಂಡ ಶಿವಯೋಗಿಗಳನ್ನು ಹುಡುಕ್ತಾ ಹೋದರು. ಎಷ್ಟು ವಯಸ್ಸು? 7-8 ವರ್ಷ ಇದ್ದಾಗ ಅಲ್ಲಿ ಹೋಗಿ ಗುರುಗಳನ್ನ ಹತ್ತಿರ ಸೇರ್ಸಂಗಿಲ್ಲ. ಯಾಕೆ? ಪರೀಕ್ಷೆ ಮಾಡ್ತಾರೆ. ಸುಮ್ಮನೆ ಬಂದ ಕೂಡಲೇ ಲಿಂಗ ಕಟ್ತೇವತ್ತಂದ್ರೆ ಲಿಂಗ ಕಟ್ಕೊಳ್ಳೋದಲ್ಲ, ಲಿಂಗ ಕಟ್ಸೋಳೋದಲ್ಲದು. ಗುರುಗಳು ಇವ್ರು ಪಕ್ಕಾ ಗುರುಗಳು ಅದಾರಂತ ನೀವು ಚೌಕಾಸಿ ಮಾಡಬೇಕು, ಇವು ಪಕ್ಕಾ ಶಿಷ್ಯರು ಅದಾರಂತ ನಾವು ಚೌಕಾಸಿ ಮಾಡಬೇಕಾಗ್ತದೆ. ನೀರು ಸೋಸಿ ಕುಡಿತೀರಿ, ಹಾಗೆ ಕುಡಿತೀರಿ. ನೀರು ಸೋಸಿ ಕುಡಿತೀರಿ, ಹಾಗೆ ಕುಡಿತೀರಿ. ನೀರು ರಾಡಿ ನೀರು ತಿಳ್ಕೊಳ್ರಿ. ಎಲ್ಲೋ ಮಳೆ ಬಂದದ, ಮಳೆ ನೀರು ಗಟ್ಟರದ ಸೇರಿ, ಗಟ್ಟರದಿಂದ ಪೈಪ್ನಾಗ ಸೇರಿ, ನಮ್ಮ ನಲ್ಲಿಯಾಗಿ ಬಂದಿರ್ತಾವ. ನೀರು ಸೋಸಿ ಕುಡಿತೀರೋ ಹಾಗೆ ಕುಡಿತೀರಿ. ಮತ್ತು ಇಟ್ಟು ತಿಳಿಯೊಳಕ್ಕೆ ಅದ ಗುರುಗಳನ್ನು ಮಾಡ್ಕೋಬೇಕಾದ್ರೆ ಸೋಸಿ ತಗೋಬೇಕಂತ. ಯಾವ ಗುರುಗಳು ಚಲೋ ಅದಾರ, ಯಾರು ಜ್ಞಾನಿಗಳದಾರ, ಅದಕ್ಕೆ ವೇದಾಂತ ಶಾಸ್ತ್ರ ಹೇಳಿದ್ದು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಹೇಳಿದ್ರು. ಶಾಸ್ತ್ರ ಹೇಳಕ್ಕೆಲ್ಲರಿಗೂ ಬರಾಗ್ತದ, ಶಾಸ್ತ್ರದಂತೆ ಇರೋರು ಸ್ವಲ್ಪ ಬೇಕಲ್ಲ. ಶಾಸ್ತ್ರ ಹಿಂಗೆ ಹೋಗ್ಬೇಕಂತದ. ಆ ಶಾಸ್ತ್ರದಂತ ಸ್ವಲ್ಪ ಅದರ ಆಚರಣೆ ಬೇಕಲ್ಲ. ಅದಕ್ಕೆ ಆ ಬಸವಣ್ಣರು ಅಂದರೆ ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚಾರವಿಲ್ಲದಿದ್ದರೆ ಛೀ ಎಂಬೆ ಅಂತ ಹೇಳ್ತಾರೆ. ಗೊತ್ತಿರ್ತದ? ಶಾಸ್ತ್ರ ಇದು ತತ್ವ. ನಾವು ಲಾಂಛನ ಹಾಕ್ಕೊಂಡೇವಿ, ಕಾವಿ ಬಟ್ಟೆ ಹಾಕ್ಕೊಂಡೇವಿ, ನೀವೆಲ್ಲ ನಮಸ್ಕಾರ ಅದಕ್ಕೆ ಮಾಡ್ತೀರಿ, ನನಗಲ್ಲ. ಬಟ್ಟೆಗೆ ನಾ ತಿಳ್ಕೋಬೇಕು. ನನ್ನ ಬಟ್ಟೆಗೆ ನಮಸ್ಕಾರ ಮಾಡ್ತೀರಿ. ನಾನೇ ಏನಾದರೂ ದಿಮಾಕ್ ಮಾಡ್ಕೊಂಡು ಇವೆಲ್ಲ ನನಗೆ ನಮಸ್ಕಾರ ಮಾಡ್ತಾರೆ ದಿಮಾಕ್ದಾಗ ಹೋದ್ರೆ ಇದು ತಿಳ್ಕೊಬೇಕು. ನಾವು ಮ್ಯಾಲೆ ಕೂತಂಥವ್ರು. ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚಾರವಿಲ್ಲದೆ ಛೀ ಎಂಬೆ. ಬಸವಣ್ಣನವರ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ, ಆಗಿನ ಕಾಲದಲ್ಲಿ ವಸ್ತುಗಳು ತರೋದು ಒಯ್ಯೋದು ಮಾಡಬೇಕಾದ್ರೆ ಕತ್ತಿ ಉಪಯೋಗ ಮಾಡ್ತಿದ್ರು. ಕತ್ತಿ ಅಂತ ಅಂತಾರೆ. ಗಾಡವ, ಮತ್ತು ಗಾಡವ ಹೋಗಿ ಗಡವ ಅಂತಾಗೈತೆ. ಮತ್ತು ಗಾಡವ್ ಎಲ್ಲರೂ ಗಾಡವನೇ ಉಪಯೋಗ ಮಾಡ್ತಿದ್ರು. ಅದ್ರ ನಾನು ಯಾಕಂದ್ರೆ ಅದೇ ಅಜ್ಜಿ ಹೊರವಂಥದ್ದು ಹಾಕಿಸ್ತಾರೆ. ಧೋಬಿ ಅದೊಂದು ಗಾಡವ ಸಾಕಿದ್ದ, ಒಂದು ಕುದುರೆ, ಒಂದು ಕತ್ತಿ ಸಾಕಿದ್ದವ ಒಬ್ಬ ಆಗಸ್ತ ಧೋಬಿ. ಅದಕ್ಕೆ ಒಗೆದು ಬಟ್ಟೆ ಎಲ್ಲ ಗ್ವಾಳೆ ಮಾಡಬೇಕಲ್ಲ, ಗ್ವಾಳೆ ಮಾಡ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಹೋಗ್ತಿದ್ದ, ಒಕ್ಕೊಂಡು ಬಂದು ಮನೆ ಕೊಡ್ತಿದ್ದ. ಒಂದು ದಿವಸ ಒಬ್ಬ ಸ್ವಾಮಿಗಳದ್ದು ಬಟ್ಟೆ ಹಾಕ್ಕೊಂಡು ಒಕ್ಕೊಂಡು ಬರಗತ್ತಿದ್ದ. ಅದು ಹೆಂಗೋ ಕಾವಿ ಬಟ್ಟೆ ಕತ್ತಿ ಮೇಲೆ ಉಳಿತ್ರಿ. ತರ್ಕ ಮಾಡ್ಕೊಂಡು ಕಾವಿ ಬಟ್ಟೆ ಒಂದು ಕತ್ತಿ ಮೇಲೆ ಉಳಿತ್ರಿ. ಅದು ಕತ್ತಿ ಮೇಲೆ ಕಾವಿ ಬಟ್ಟೆ ಉಳಿತು. ಪಾಪ ಅವ ಕತ್ತಿ ಬಿಟ್ಬಿಟ್ಟಿದ್ದ. ಕತ್ತಿ ಹಿಂಗೆ ಹೋಗತ್ತಿತ್ತು. ಪಾಪ ಹಿರಿಯರು ಕಾವಿ ಕಣ್ಕೂಡ್ಲೆ ನಮಸ್ಕಾರ ಮಾಡಕತ್ತಿರೋದು. ಕತ್ತಿ ಮೇಲೆ ಕಾವಿ ಬಟ್ಟೆ ಅದ, ಅದಕ್ಕೆ ನಮಸ್ಕಾರ ಮಾಡಕತ್ತಿರು. ಕತ್ತಿಗೆ ಸೊಪ್ಪು ಬತ್ತಿರು. ಇದಕ್ಕೆ ಕತ್ತಿ ಅಂತ ತಿಳ್ತು. ನಮಗೆ ನಮಸ್ಕಾರ ಮಾಡಕತ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ, ಭಾರಿ ಆಯ್ತು ಅಂತ. ಯಾವಾಗ ಆಗಸ ಆ ಕತ್ತಿ ಮೇಲಿನ ಬಟ್ಟೆ ತೆಗೆದು ಅವ್ರದ್ದು ಯಾರಿತ್ತು ಅವ್ರಿಗೆ ಕೊಟ್ಟಲ್ಲ, ಅವಾಗ ಮರುದಿವಸ ಬರಗತ್ತಿ ಯಾರು ನಮಸ್ಕಾರ ಮಾಡಲಿಲ್ಲ. ಕತ್ತಿ ಕೇಳ್ತು, ಅಯ್ಯೋ ನಿನ್ನ ಮನುಷ್ಯರೇ, ನಿನ್ನ ನಮಸ್ಕಾರ ಮಾಡಗತ್ತೀರಿ, ಇವತ್ತಕ್ಕೆ ಮಾಡೋದಾಗಿರಿ ಎಂತಂತು. ಮಂದಿ ಸುಮ್ಮ ಇರ್ತೇನೋ, ನೀ ಮೊದಲೇ ಕತ್ತಿ
ನೀ ಮೊದಲೇ ಕತ್ತಿ, ನಿನಗೆ ನಮಸ್ಕಾರ ಮಾಡ್ತಾರ. ನೀಗ ಮೊದಲೇ ಗಾಢವ ಇದ್ದಿ, ನಿನಗೆ ನಮಸ್ಕಾರ ಮಾಡ್ತಾರ. ನಿನ್ನ ಮ್ಯಾಲ ಕಾವಿ ಬಟ್ಟೆ ಇತ್ತು, ಅದಕ್ಕೆ ನಮಸ್ಕಾರ ಮಾಡ್ಕೊತೀವಿ. ಮಾರಯ್ಯ ಹೋಗು ಕತ್ತಿ ಅಂತಾರೆ ಅದಕ್ಕೆ. ನಾವು ತಿಳ್ಕೊಬೇಕು, ಈ ಕತ್ತಿಗೆ ಕಾವಿ ಬಟ್ಟೆ ಹಾಕಿ ತಿಳ್ಕೊಬೇಕು. ನಾವು ಸೋಸಿ ನೀರು ಕುಡಿಬೇಕು, ಸೋಸಿ ಗುರುವನ್ನು ಮಾಡ್ಕೋಬೇಕು ಅಂತ. ಅದಕ್ಕೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ತತ್ವವನ್ನು ಅಳಿಬೇಕು, ತತ್ವ ತಿಳಿಬೇಕು, ತತ್ವದ ಅರ್ಥ ತಿಳಿಬೇಕು ಅಂತ. ಸುಮ್ಮನೆ ಅಲ್ಲ, ಸ್ವಾಮಿ ಆಗೋದು ಭಾಳ ಕಷ್ಟ ಅದು, ಮಠಾಧೀಶ ಆಗೋದು ಭಾಳ ಕಷ್ಟ ಅದ, ಒಬ್ಬ ಗುರು ಆಗೋದು ಭಾಳ ಕಷ್ಟ ಅದು. ಸುಮ್ಮನೆ ಎಲ್ಲರೂ ಆಗ್ಯಾರ ಅಂಥೇಳಿ ಎಲ್ಲರೂ ಮದುವೆ ಮಾಡ್ಕೊಂಡಿರ್ತೀವಿ. ನೀವು ಮದುವೆ ಆದ್ರೆ ನೀವು ಹೆಂಡತಿ ಆಗ್ತೀರಿ. ಹೆಂಡತಿ ಆಗೋದು ಭಾಳ ಕಷ್ಟ ಅದ, ಗಂಡ ಆಗೋದು ಭಾಳ ಕಷ್ಟ ಅದ, ಮಕ್ಕಳಾಗೋದು ಭಾಳ ಕಷ್ಟ ಅದ. ಆ ತತ್ವವನ್ನು ತಿಳ್ಕೊಂಡ್ರೆ ಅದು ಅರ್ಥ ಹಂಗದ. ಹೆಂಡತಿ ಆಗ್ಬೇಕಾದ್ರೆ ಬರೀ ತಾಳಿ ಕೊಟ್ಟರೆ ಹೆಂಡತಿ ಆಗ್ತಾರನ್ನು ಸೇವಾ ಮಾಡು, ಗಂಡನ ಸೇವೆ ಮಾಡಬೇಕು, ಅತ್ತೆ ಮಾವ್ರ ಸೇವೆ ಮಾಡಬೇಕು, ಅಡುಗೆ ಮಾಡಬೇಕು, ಮೊಸರು ಎಲ್ಲ ತೊಳಿಬೇಕು, ಬಟ್ಟೆ ಒಗಿಬೇಕು. ಅವರೆಲ್ಲ ಉಂಡ ಮೇಲೆ ಮಿಕ್ಕಿದ್ದು ಉಂದ್ರೆ ತಿನ್ನೋದು, ಇಲ್ಲಂದ್ರೆ ಹಂಗೆ ಮನ್ಕೊಳ್ಳೋದು. ಹೆಂಡತಿ ಗಂಡದವನು ಸುಮ್ಮಿರ್ಬೇಕನ. ಹೆಂಡತಿಗೆ ಏನು ಬೇಕು ಏನು ಬೇಡ ಅವ ತಿಳ್ಕೊಬೇಕು. ಬಂದ ನಾನು ಹೊರಗಿನ ಅಷ್ಟೇ ನಂಗೆ ಗೊತ್ತದ, ನಾ ಹೊರಗೆ ಏನು ಮಾಡಲ್ಲತ್ತಂದ್ರೆ ನೀ ಅದ್ರ ಗಂಡು ಹೋಗ ಮೂಳ ಅಂತಾರೆ. ಹೆಂಡತಿದ ಅನುಮತನು ಎಲ್ಲವನ್ನೇ ಬಿಟ್ಟು ಬಂದಿರ್ತಾನೆ, ಅವ ತಿಳ್ಕೊಬೇಕು. ಮಕ್ಕಳು ಹೆತ್ತು ಹೊತ್ತು ದೊಡ್ಡವ್ರನ್ನ ಮಾಡಿರ್ತಾರೆ. ಮಕ್ಕಳ ಥರ ಇದ್ದು ತಂದೆ ತಾಯಿಗಳು ಗೌರವ ಕೊಟ್ಟರೆ ಮಕ್ಕಳು ಅಂತಾರೆ, ಇಲ್ಲಾಂದ್ರೆ ಇಕ್ಕಳು ಅಂತಾರೆ. ಇಕ್ಕಳಂತ ಗೊತ್ತಲ್ಲ, ಬಾಂಡೆ ಹಿಡಿತಿರಲ್ಲ ಭಗವಾನಿ, ಅದಕ್ಕೆ ಇಕ್ಕಳು ಅಂತಾರೆ. ಅದಕ್ಕೆ ಪಕ್ಕಡ ಅಂತೀರಿ, ಅದಕ್ಕೆ ಇಕ್ಕಳದು. ಹಾಗೆ ಗುರುತತ್ವವನ್ನು ತಿಳ್ಕೊಂಡು ಆ ದಾಸಿಮಯ್ಯನವರು ಗುರುವಿನ ತತ್ವವನ್ನು, ಜ್ಞಾನದ ತತ್ವವನ್ನು, ಗುರುವಿನ ಸೇವೆಯನ್ನು ಮಾಡ್ತಾ ಮಾಡ್ತಾ ಬಹಳ ಸುಂದರವಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ನಿಮಗೆಲ್ಲ ಗಜದಂಡ ಸ್ವಾಮಿಗಳ ಹತ್ತಿರ ಹೇಳಿದೆ ನಾನು. ಸಿದ್ಧಾರೂಢರಲ್ಲಿ ಬಂದರೆ ಗುರುಗಳ ಹತ್ತಿರ ತಗೊಳ್ಳಿಲ್ಲ, ದೂರ. ಇನ್ನು ಹತ್ತಿರ ಬರಬೇಕಲ್ಲ, ಹತ್ತಿರ ಬರಬೇಕಾದ್ರೆ ಸೇವಾ ಮನೋಭಾವನೆ ಐತಿ ಇಲ್ಲೋ, ಇವನು ಪಕ್ಕ ಶಿಷ್ಯ ಆಗ್ತಾನೋ ಇಲ್ಲೋ, ಕಚ್ಚಾ ಅದನೋ, ನಿಮಗೆಲ್ಲ ಗೊತ್ತಿದೆ. ಭಕ್ತ ಕುಂಬಾರನ ನೀವು ಫಿಲ್ಮ್ ನೋಡಿರಿ, ಎಲ್ಲರೂ ಒಂದು ಸಂತ ಒಂದು ಸಲ ಕೂಡಿರ್ತಾರೆ. ಫಿಲ್ಮ್ನಲ್ಲಿ ನೋಡಿರ್ತೀರಿ, ಎಲ್ಲ ಸಂತರು ಕೂಡಿರ್ತಾರೆ. ಗೋರ ಕುಂಬಾರಲ್ಲೇ ಇರ್ತಾನೆ, ಒಬ್ಬ ಜ್ಞಾನಿ ಅಂತಾನೆ. ನೋಡು ಎಲ್ಲ ಕಡೆಗೆ ಸುಟ್ಟವೆಲ್ಲ ಬಡ್ದು ನೋಡು ಅಂತಾನೆ. ಆ ಹತೋಡಿ ತಂದು ಎಲ್ಲರಿಗೆ ಬಡ್ದು ಹೋಗ್ತಾನೆ. ಎಲ್ಲ ಕಟ್ಟಿರ್ತವೆ. ಇವ ಜ್ಞಾನೇಶ್ವರ ಇರ್ತಾನಲ್ಲ, ಇನ್ನೂ ಸುಟ್ಟಿದ್ದಿಲ್ಲ ಇಲ್ಲ, ಯಾಕಂತ ಹಿಂಗೆ ನೋಡ್ದಾನೆ ಕೈ ಎತ್ತೀನಿ. ನೀ ದೇವರನ್ನ ಪಡೆದಿರಬೇಕು, ಇನ್ನು ಗಡಿಗೆ ಸುಟ್ಟಿಲ್ಲ. ಸೊಲ್ಲಾಪುರ ಸಿದ್ದರಾಮೇಶ್ವರ ಚಿಕ್ಕ ವಯಸ್ಸಿನಲ್ಲಿಯೇ ಮಲ್ಲಯ್ಯನ ಕಂಡ. ಕಮರಿ ಕೊಳ್ಳ ಹಾರುವಾಗ ಮಲ್ಲಯ್ಯ ಬಂದು ಭೇಟಿಯಾಗಿ ಕೈ ಹಿಡ್ದ. ಆಗ ಅಲ್ಲಮ ಪ್ರಭುಗಳು ಬಂದು ಅಂತಾರೆ, ನೀ ಚಿಕ್ಕ ವಯಸ್ಸಿನಲ್ಲಿ ದೇವರನ್ನ ಕಂಡಿರ್ಬೋದು, ಮಲ್ಲಯ್ಯನ ಜೊತೆಗೆ ನೀನು ಮಾತಾಡಿರ್ಬೋದು, ಮಲ್ಲಯ್ಯನ ಜೊತೆಗೆ ಊಟ ಮಾಡಿರ್ಬೋದು, ಆದರೆ ನೀನು ಲಿಂಗವಿಲ್ಲದ ಭವಿ ಇದ್ದಿ. ಗುರುವನ್ನು ಮಾಡ್ಕೊಳ್ಳಿಲ್ಲ ಅಂದರೆ ನಿನ್ನ ಅನುಯಾಯಿಗಳು, ನಿನ್ನ ಶಿಷ್ಯರು ಹಾಗೆ ಇರ್ತಾರಂತ ಕಲ್ಯಾಣಕ್ಕೆ ಕರ್ಕೊಂಡು ಹೋದವ. ಅಲ್ಲಮ ಪ್ರಭು ಸಿದ್ದರಾಮನಿಗೆ ಕಲ್ಯಾಣಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಚನ್ನಬಸವಣ್ಣವ್ರನ್ನ ಲಿಂಗ ಕೊಡ್ತಾನೆ. ಇಲ್ಲಿ ಸಿದ್ಧಾರೂಢ ಚರಿತ್ರೆಯಲ್ಲಿ ಲಿಂಗ ಮೊದಲೇ ನಮ್ಗೆ ನಾವು ಲಿಂಗಾಯತ್ರಲ್ಲ, 5 ಲಿಂಗ ಹಿಡ್ಕೊಂಡು ಅವಾಗ ಲಿಂಗಕ್ಕೆ ಆಗಿತ್ತು. ಲಿಂಗ ದೀಕ್ಷೆ ಪಡೆದಿದ್ರು ಮೊದಲ. ಮುಂದೆ ಇಲ್ಲಿ ನಿಮ್ಗೆ ಹೇಳ್ತೀನಿ, ಜ್ಞಾನ ಆದ ಮೇಲೆ ತನ್ನ ತಾನೇ ತಿಳಿದ ಮೇಲೆ ಇನ್ನೇನು ಅಂತ ಶರೀಫರು ಹಾಡಿದ್ದಾರೆ. ನೀನೇ ಪೃಥ್ವಿ, ನೀನೇ ಅಪ್ಪ, ನೀನೇ ಜಲ, ನೀನೇ ಎಲ್ಲ ಅಂದಮೇಲೆ ನೀನೇ ಶಿಷ್ಯ, ನೀನೇ ಗುರು ಅಂದಮೇಲೆ ಏನೂ ಬೇಕಾಗಿಲ್ಲ ಅನ್ನುವಂಥ ತತ್ವವನ್ನು ಅರಿದುಕೊಂಡಾಗ ಆ ಲಿಂಗ ಅಂಗ ಒಂದಾಗಿರ್ತದೆ. ಸಿದ್ಧಾರೂಢರು ಲಿಂಗ ಕಟ್ಕೊಂಡಿಲ್ಲ, ನಾವ್ಯಾಕೆ ಲಿಂಗ ಕಟ್ಕೊಳ್ಳಿ ಅಂತಂದ್ರೆ, ಸಿದ್ಧಾರೂಢರು ಬೆಂಕಿ ಇಟ್ಕೊಂಡ್ರೆ ತಲೆ ಮೇಲೆ ಇಟ್ಕೋತೀರಿ ನೀವೆಲ್ಲ? ಇಟ್ಕೋರಿ. ನಾವು ಸಿದ್ಧಾರೂಢ ಸಂಪ್ರದಾಯದವರು ರೀ. ಸಿದ್ಧಾರೂಢರು ಬೆಂಕಿ ತಲೆ ಮೇಲೆ ಇಟ್ಕೊಳಕ್ಕಾಗ್ತದೇನು? ನವಲಗುಂದ ನಾಗಲಿಂಗ ಏನ್ರಿ, ನವಲಗುಂದ ನಾಗಲಿಂಗ ಎಂಥ ಪವಾಡ ಅಂತ. ಅವನು ಹಿಂಗೆ ಕಂಬಾರರ ಓಣಿಗೆ ಬಂದಿದ್ದ. ಓಣ್ಯಾಗ ಬಂದ ಕೂಡಲೇ ಭಗವತಿ ಭಿಕ್ಷಾ ಅಂತ ಅಂದ ಕೂಡಲೇ ಕಂಬಾರು ಕಬ್ಬಣ ಕಾಸಿದ್ದು ತೆಳಗೆ ನೀರಾಗಿರ್ತದ. ಕಂಬಾರು ಓಣಿಗೆ ಬಂದಾಗ ಭಗವತಿ ಭಿಕ್ಷಾ ಅಂದಾಗ ಅದು ಕಬ್ಬಿಣ ಕಾಸಿ ತೆಳ್ಳಗೆ ನೀರಾಗಿರ್ತತಿ. ಅದೇ ತಂದು ಪಾತ್ರೆಗಳು ಹಾಕ್ತಾರೆ.
ಹಾಕಿದಾಗ ಇದೇ ಪ್ರಸಾದ ಅಂತೇಳಿ ಅದನ್ನು ಕುಡಿತಾರೆ. ಆಶ್ಚರ್ಯ ಆಗ್ತದೆ ಮಂದಿಗೆಲ್ಲ ನೋಡಿ, ಎಂಥ ಕುದಿಯುವಂಥ ಕಬ್ಬಿಣದ ನೀರನ್ನು ರಸವನ್ನು ಕುಡ್ದಲ್ಲ ಅಂತೇಳಿ. ಆಗ ನನ್ನ ತಪ್ಪೈತು, ಕ್ಷಮೆ ಮಾಡಪ್ಪ, ನಿನ್ನ ಮಹಿಮೆ ನಾನು ತಿಳ್ಕೊಳ್ಳಿಲ್ಲ ಅಂತಂದಾಗ ಅಂತ ನಮಸ್ಕಾರ ಮಾಡಿ ಕೇಳಿದಾಗ, ತಗೋ ನಿನ್ನ ರಾಡ, ನಿನ್ನ ಕಬ್ಬಿಣ ಸಳ ಅಂತ ಕೆಳಗಿಂದ ತೆಗೆದುಕೊಡ್ತಾರಂತ. ಕಬ್ಬಿಣದ ಸೀಸನ್ ಕುಡ್ದಿದ್ದನ್ನು ತೆಗೆದುಕೊಟ್ರು ಕೆಳಗಿಂದ. ಇಂಥ ಮಹಿಮಾಮೂರ್ತಿಗಳು. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಹತ್ತಿರ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಹತ್ತಿರ ಎಲ್ಲ ಲಿಂಗ ಹೋಗಿರ್ತಾನೆ. ಒಂದಲ್ಲ ಎರಡು ಹೆಂಡ್ರು ಮಾಡ್ಕೊಂಡ, ಇಬ್ಬರು ಉಳಿಲಿಲ್ಲ. ಗರ್ಭವತಿ ಆಗಿರ್ತಕ್ಕಂಥ ಹೆಂಡತಿ ಮಗು ಹೊಟ್ಟೆ ಒಳಗೆ ತಿರುಗಿ ಹಾಕ್ಕೊಂಡು ಮಗು ಸಮೇತ ಹೆಂಡತಿ ಸತ್ತು ಹೋದರು. ಬೆಂಕಿ ಕೊಟ್ಟಾರ. ಬೆಂಕಿಯಲ್ಲಿ ಸುಡತಕ್ಕಂಥ ಆ ಶರೀರವನ್ನು ಹೊಟ್ಟೆ ಒಡೆದು ಮಗು ಬಂದು ಪಾದಕ್ಕೆ ಬಿತ್ತು. ನೋಡಿ ಅಸಹ್ಯಪಟ್ಟರು, ಜುಗುಪ್ಸೆ ಉಂಟಾಯಿತು. ಇದ್ರಾಗ ಏನದ ಮಾಂಸದ ಕುಡಿಕೆ, ಎಲೆವಿನ ಹಡಿಕೆ, ಮಾನವ ಮೂಳೆ ಮಾಂಸದ ಬದುಕೆ ಅಂತ ಹೇಳಿದ್ರಾಗೆ ಏನಿಲ್ಲ ಅಂತ ತಿಳ್ಕೊಂಡು ಹೆಂಡತಿ ಸುಟ್ಟಿರ್ತಕ್ಕಂಥ ಭಸ್ಮವನ್ನು ಮೈಗೆ ಹಚ್ಕೊಂಡ್ರು. ಎಲ್ಲ ಹುಟ್ಟಿರ್ತಕ್ಕಂಥ ಬಟ್ಟೆ ತೆಗೆದ್ರು. ಉಡುತಡಿಯನ್ನು ಬಿಟ್ಟು ಹೆಂಗೆ ಅಕ್ಕ ಮಹಾದೇವಿ ತನ್ನ ಶರೀರವೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ಹುಟ್ಟಿರ್ತಕ್ಕಂಥ ಬಟ್ಟೆಯನ್ನು ಕಳಚಿ, ನೀನು ಬೇಡ, ನಿನ್ನ ಅರಮನೆ ಬೇಡ ಅಂತ ರಾಜನನ್ನು ತೊರೆದು ಬಂದ್ರಲ್ಲ, ಹಾಗೆ ಎಲ್ಲ ಲಿಂಗ ಪ್ರಭುಗಳು ಹೆಂಡತಿ ಸುಟ್ಟಿರ್ತಕ್ಕಂಥ ಭಸ್ಮವನ್ನು ಅಂಗಿ ಎಲ್ಲ ತೆಗೆದು ಒಂದು ತೋಪಿನ ಧಾರಿಯಾಗಿ ಭಸ್ಮ ಲೇಪನ ಮಾಡಿ ನಡೆದ್ರು. ಲಚ್ಚಾಣಕ್ಕೆ ಬಂದರು. ಲಚ್ಚಾಣದಾಗ ಅನೇಕ ಸನ್ಯಾಸಿಗಳಿದ್ದರು. ಹಲವಾರು ದಿನ ಸೇವೆ ಮಾಡಿದರು. ಮಾಡಿ ಕೊನೆಗೆ ಎಲ್ಲ ಸಿದ್ಧಲಿಂಗ ಮಹಾರಾಜ್ ಹೇಳ್ತಾನೆ, ನಿಮ್ಗೆಲ್ಲರಿಗೆ ಪರೀಕ್ಷೆ ಮಾಡ್ತೀನಿ ಅಂದರು. ಹೆದರ್ಕೊಂಡ್ರು. ಪರೀಕ್ಷೆ ಕೂಡ ಹೆದರ್ತೀರಿ ನೀವು. ನಿಮಗೆಲ್ಲ ಊಟ ಬಟ್ಟೆ ಎಲ್ಲ ಚಂದ ಕೊಟ್ರೆ ಭಾಳ ಚಂದ ನೋಡ್ತಾರೆ ಅಪ್ಪವ್ರು ಅಂತೀರಿ. ಯಾವಾಗ ಪರೀಕ್ಷೆ ಮಾಡ್ತೀನಿ ಅಂದ್ಕೊಂಡು ಕಾಲಿಗೆ ಬುದ್ಧಿ ಹೇಳೋದೆ, ನಡ್ರಿ ಸಾಕಪ್ಪ, ಸಂಸಾರ ಸಾಕಾಗಿ, ಹೆಂಡತಿ ಮಕ್ಕಳು ಕಿರಿಕಿರಿ ಸಾಕಾಗಿ ಮಠಕ್ಕೆ ಬಂದ್ರೆ ಮಠದಾಗ ಅದೇನೆ ಅಂತೀರಿ. ಆಗ ಏನು ಪರೀಕ್ಷೆ ಅಂತಂದರೆ, ಯಾರು ನಾ ಗಾರಿ ಹೊಡಿತೀನಿ, ಗಾರಿ ಹೊಡೆದು ಅದ್ರಾಗೆ ಕೂಡಿಸ್ತೀನಿ, ಯಾರು ಇರ್ತಾರಲ್ಲ 3 ದಿವಸ ಆದಮೇಲೆ ತೆಗಿತೀನಿ, ಯಾರು ಇರ್ತಾರಲ್ಲ ಅವ್ರಿಗೆ ದೀಕ್ಷೆ ಕೊಡ್ತೀನಿ, ಅವ್ರಿಗೆ ಆಶೀರ್ವಾದ ಮಾಡ್ತೀನಿ, ಇಲ್ಲವ್ರಿಗೆ ಇಲ್ಲ, ಅಲ್ಲೇ ಮಣ್ಣು ಮುಗಿಸ್ತೀನಿ ಅಂದರು. ಎಲ್ಲರೂ ಭಯ ಆಯಿತು. ಸಾಯಕ್ಕೆ ಬಂದವಲ್ಲಪ್ಪ ಇನ್ನು ಕೈಯಾಗ ಅಂತಾರೆ. ಇಂಥ ಲೀಲೆಗಳನ್ನು ಮಾತಾಡದೆ 3 ದಿವಸ ಮುಗಿಸ್ತಾರೆ. ನಾ ಎಲ್ಲ ಬಿಟ್ಟೇ ಬಂದಿದ್ದೆ ಎಲ್ಲ ಲಿಂಗ. ಯಪ್ಪ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ. ಕುಡಿಗಿಲು ನಿಮ್ಮ ಕೈಯಾಗದ ಎಂತಾರೆ, ಕುಂಬಳಕ್ಕೆ ನಿಮ್ಮ ಕೈಯಾಗದ. ಇದ್ರೆ ಒಳ್ಳೆಯದು, ಹೋದ್ರೆ ನಿಮ್ಮ ಪಾದಕ್ಕೆ ಅಂತೇಳಿ ಶರಣಾಗತ ಆಗಬೇಕು. ಮೊದಲ ಶರಣಾಗತ ಆದಾಗ ಯೋಗಕ್ಷೇಮಂ ವಹಾಮ್ಯಹಂ ಭಗವದ್ಗೀತೆ ಹೇಳ್ತದೆ. ಸರ್ವಧರ್ಮ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮವನ್ನು ತ್ಯಾಗ ಮಾಡಬೇಕು. ಗುರುವಿನ ಹತ್ತಿರ ಬರಬೇಕಾಗಿತ್ತಂದ್ರೆ ಧರ್ಮವನ್ನು ತ್ಯಾಗ ಮಾಡಬೇಕಂತ ಹೇಳಿದ್ರು. ನಾ ಇಂಥ ಜಾತಿ, ಇಂಥ ಮತ, ಇಂಥ ಕುಲ, ಇಂಥ ಗೋತ್ರ, ಇಂಥ ಶ್ರೀಮಂತ, ಇಂಥ ಬಡವ, ಇಂಥ ಗಂಡು, ಇಂಥ ಹೆಣ್ಣು, ನಾ ಸಣ್ಣವ ದೊಡ್ಡವ ಅನ್ನೋದೇ ಧರ್ಮ ತ್ಯಾಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ ಧರ್ಮ, ಶರೀರ ಧರ್ಮ, ನಾನೇ ನೋಡ್ತಾ ಇದ್ದೀನಿ, ನಾನೇ ಕೇಳ್ತಾ ಇದ್ದೀನಿ, ನಾನೇ ಮೂಡ್ತಾ ಇದ್ದೀನಿ, ನಾನೇ ನಡೀತಾ ಇದ್ದೀನಿ, ನಾನೇ ಅನ್ನುವಂಥ ಧರ್ಮವನ್ನು ಬಿಟ್ಟು ಬಂದಾಗ ಆಗ ಗುರುಗಳು ಕಾಪಾಡುತ್ತಾರೆ. ಎಲ್ಲ ಲಿಂಗನ ಹತ್ತಿರ, ಸಿದ್ಧಲಿಂಗನ ಹತ್ತಿರ ಎಲ್ಲ ಲಿಂಗ ಬಂದು ಶರಣಾಗತನಾದ 3 ದಿವಸ ಮುಚ್ಚಿದ್ರು ಭೂಮಿಯಾಗ. ನಂತರ ತೆಗಿತಾರ. ಎಲ್ಲಪ್ಪ ಹೋಗಿ ಎಲ್ಲ ಲಿಂಗ ಆಗಿದ್ದ ಮೈ ತುಂಬ ದಿವ್ಯ ಮೂರ್ತಿಯಾಗಿ ತೇಜಸ್ಸಾಗಿ ಕಾಣ್ತಾ ಇತ್ತು ಎಲ್ಲ. ಇದು ಗುರುವಿನ ಪರೀಕ್ಷೆ ಅಂತಾರೆ. ನಾವು ನಿಮ್ಗೆ ಅವಾಗಿನ ಹೇಳೈತಿ, ಲಿಂಗ ಕಟ್ಕೋರಿ, ದೀಕ್ಷೆ ಕೊಡ್ರಿ. ನಮಗಾಗಲಿಲ್ಲ ಅಂದ್ರೆ ನೀವೇ ಒಬ್ಬರಿಗೊಬ್ರು ದೀಕ್ಷೆ ತಗೋರಿ. ಈಗ ದೀಪದಿಂದ ದೀಪ ಹಚ್ತಿರಲ್ಲ, ಈಗ ಒಂದು ದೀಪ ಅದ, ನಮ್ಮ ತತ್ವ ಅದೇ ಸರಳ ತತ್ವ. ಈಗ ದೀಪ ಹಚ್ಚಿರ್ತೀವಿ, ಈಗ ಸ್ವಾಮಿಗಳಿಗೆ ಒಂದು ದೀಪ ಹಚ್ಚೇವಿ, ಈ ದೀಪದಿಂದ ಇನ್ನೊಂದು ದೀಪ ಹಚ್ತಿರಲ್ಲ. ಹಾಗೆ ಇವರು ದೀಕ್ಷೆ ತೊಗೊಂಡ್ರೆ ಇವ್ರ ಕಡೆ ನೀವು ತೊಗೋಬೋದು. ಇವ್ರು ಇನ್ನೊಬ್ರಿಗೆ ಬಸವಣ್ಣ ಇನ್ನೊಬ್ರಿಗೆ ಕೊಡ್ಬೋದು. ದೀಪದಿಂದ ದೀಪವನ್ನು ಹೆಂಗೆ ಹಚ್ತೇವೋ ಹಾಗೆ ಒಬ್ಬ ಗುರುಪುತ್ರ ಆಗಿದ್ದಂದ್ರೆ ಆ ಗುರುಪುತ್ರನ ಇನ್ನೊಬ್ರು ಗುರುಪುತ್ರ ಆಗ್ಲಿಕ್ಕೆ ಬರ್ತೈತಿ ಅನ್ನುವಂಥ ಶಾಸ್ತ್ರ ಅದು. ಅವರೇ ಮಾಡಬೇಕಂತ ಯಾವುದೇ ಇಲ್ಲ. ಹಾಗಿಲ್ಲಿ ಅಲ್ಲಿ ಕೂಡ ಗಜದಂಡ ಸ್ವಾಮಿಗಳ ಹತ್ತಿರ ಸಿದ್ಧಾರೂಢರು ಅನೇಕ ರೀತಿಯಾಗಿ ಸೇವೆ ಮಾಡಿದ್ದಾರೆ. ಆ ಸೇವೆಗಳನ್ನು ಮಾಡದಂತೆ ಇಲ್ಲಿ ಕೂಡ ಯಾರು ನಮ್ಮ ದಾಸವೇನವರು ಕೂಡ ಗುರುವಿನ ಸೇವೆಯಲ್ಲಿ ದೀಕ್ಷೆಯನ್ನು ಪಡಿತಾರೆ. ಲಿಂಗ ದೀಕ್ಷೆ,
ಜ್ಞಾನ ದೀಕ್ಷೆ, ಕ್ರಿಯಾ ದೀಕ್ಷೆ. ಜ್ಞಾನ ಮತ್ತು ಕ್ರಿಯೆ ಜೊತೆಗೆ ಲಿಂಗ ದೀಕ್ಷೆ. ಲಿಂಗ, ಜ್ಞಾನ, ಕ್ರಿಯೆ. ಬರೀ ಲಿಂಗ ಕೊಟ್ಟರೂ ಆಗುವುದಿಲ್ಲ, ಕೇವಲ ಮಂತ್ರ ಕೊಟ್ಟರೂ ಆಗುವುದಿಲ್ಲ, ಕೇವಲ ಜ್ಞಾನ ಹೇಳಿದ್ರೂ ಆಗುವುದಿಲ್ಲ. ಆ ಮೂರೂ ದೀಕ್ಷೆ ಕೊಡಬೇಕಾಗ್ತದೆ. ಆ ಮೂರೂ ದೀಕ್ಷೆಯನ್ನು ಇಷ್ಟಲಿಂಗದ ಜೊತೆಗೆ ದೀಕ್ಷೆ, ಇಷ್ಟಲಿಂಗ ದೀಕ್ಷೆ ಆಯಿತು. ಅದನ್ನು ಪ್ರಾಣಲಿಂಗ, ಭಾವಲಿಂಗವನ್ನಾಗಿ ಮಾಡ್ಕೊಳ್ಬೇಕು. ಪ್ರಾಣಕ್ಕೆ, ಭಾವಕ್ಕೆ ಆಚಾರ ಮತ್ತು ಕ್ರಿಯೆ ಹೇಳಿದರು. ಅದನ್ನೇ ಯೋಗಾಂಗ, ಭೋಗಾಂಗ, ತ್ಯಾಗಾಂಗಗಳನ್ನು ಹೇಳ್ತಾರೆ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಈ ಮೂರು ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ಒಂದರಿಂದ ಆಣವಮಲ, ಮಾಯಾಮಲ, ಕಾರ್ಯಕ ಮಲ, ಮೂರು ಮಲಗಳನ್ನು ಕಳೆಯುವಂಥ ಶಕ್ತಿ ಒಂದೊಂದು ತತ್ವದಿಂದ, ಒಂದೊಂದು ಸಿದ್ಧಾಂತದಿಂದ ಇರ್ತದೆ. ಹೀಗೆ ಈ ದೀಕ್ಷೆಗಳನ್ನು ಕೊಡೋದ್ರ ಮೂಲಕ ಲಿಂಗ ಅಂದರೆ ಏನು, ಲಿಂಗವನ್ನು ಪೂಜೆ ಹೇಗೆ ಮಾಡಬೇಕು, ಲಿಂಗ ಅಂದರೆ ಪರಮಾತ್ಮನಲ್ಲಿ 0 ಗ ಜನನ ಮರಣ ರಹಿತ ಒಂದು ಜಂಗಮ ಅಂತ ಹೇಳ್ತಾರಲ್ಲ, ಎಲ್ಲಿ ಆ ಲಿಂಗದಿಂದಲೇ ಈ ಜಗತ್ತು ಉತ್ಪತ್ತಿ ಆದಾಗ ಕೇಳಿದ್ದಾರೆ. ಲಿಂಗ ಮಧ್ಯೆ ಜಗತ್ ಸರ್ವಂ. ಲಿಂಗ ಮಧ್ಯೆ, ಲಿಂಗದಿಂದಲೇ ಉತ್ಪತ್ತಿಯಾಗಿದ್ದು. ಈ ಮಕ್ಕಳಿಗೆ ಕೇಳ್ತೀನಿ, ಜಗತ್ತು ಹೆಂಗೆ ತಂಗಿ? ಶಾಲೆಗೆ ಹೋಗ್ತೀರಿ? ಎಷ್ಟಿಗಿತ್ರಿ? ಕಿತ್ವಿಲ, 6ವಿ, 5ವಿ. ಈ ಜಗತ್ತು ಹೇಗಿದೆ ಅಂತಂದರೆ ಗೋಲಾಕಾರವಾಗಿದೆ ಅಂತ ಅರ್ಥ. ಗೋಲಾಕಾರ. ಗೋಲ ಆಗಿದ್ದನ್ನು, ಈ ಜಗತ್ತ ಗೋಲಾಕಾರ ಐತಿ ಅಂತ ತಿಳ್ಕೊಂಡು ಗೋಲಿದ್ದನ್ನು ಕೈಯಾಗ ಕೂಡಂಗಿಲ್ಲ. ಗೋಲಿದ್ದನ್ನು, ಗುಂಡಿದ್ದನ್ನು ಕೈಯಾಗ ಕೂಡಂಗಿಲ್ಲ, ಕೆಳಗೆ ಚಬಟ್ಟಿರ್ಬೇಕಾಗ್ತದೆ. ಚಬಟ್ ಯಾಕೆ ಮಾಡಿದ್ರು? ಚಬಟ್ ಮಾಡಲಿಕ್ಕೆ ಬೇಕಲ್ಲ. ಆ ಪರಮಾತ್ಮ ಹಿರಿಯರು ಏನು ಮಾಡಿದ್ರೆ, ಅರ್ಧ ಪರಮಾತ್ಮ ಕೊಟ್ಟರು, ಅರ್ಧ ತಾವು ತೊಗೊಂಡ್ರು ಭಕ್ತರು. ಇದ್ದಿರ್ತಕ್ಕಂಥ ಜಗತ್ತನ್ನು ಅರ್ಧ ತಮ್ಮ ಕೈಯಾಗ, ಅರ್ಧ ಪರಮಾತ್ಮನಿಗೆ. ಯಾಕಂದ್ರೆ ಕೈಯಾಗ ಕೂಡಬೇಕು. ಮತ್ತು ಲಿಂಗ ಐಕ್ಯ ಅಂತ ಅದಕ್ಕೆ ಹೇಳಿದ್ದಾರೆ. ಈ ಅರ್ಧವನ್ನು ಆ ಅರ್ಧದಲ್ಲಿ ಒಂದಾಗಬೇಕಲ್ಲ. ಈ ಅಂಗವನ್ನು ಪರಮಾತ್ಮಲ್ಲಿ ಒಂದಾದಾಗ ಮಾತ್ರ ಪೂರ್ಣ ಆಗ್ತದೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾರ್ಥ ಪೂರ್ಣ ಮುದಶ್ಚತೆ. ಪೂರ್ಣ ರೂಪವಾಗಿರ್ತಕ್ಕಂಥ ಈ ಜಗತ್ತು ಅದಕ್ಕೆ ಹೇಳಿದ್ದಾರೆ, ಇದು ಪೂರ್ಣ, ಅದನ್ನು ಪೂರ್ಣ, ಎಲ್ಲನೂ ಪೂರ್ಣ. ಅಂಥ ಪೂರ್ಣ ರೂಪವಾಗಿರ್ತಕ್ಕಂಥ ಆ ಜಗತ್ತು ರೂಪದ ಲಿಂಗವನ್ನು ನಮ್ಮ ಪರಮಾತ್ಮನ ಒಂದಾಗಬೇಕಾಗಿತ್ತನ ಅರ್ಧ ಇಲ್ಲದ ಅರ್ಧ ಅಲ್ಲದರೆ ಎರಡೂ ಒಂದಾಗಬೇಕು. ಎರಡೂ ತತ್ವ ತಿಳ್ಕೊಂಡಾಗ ಒಂದಾಗ್ತದೆ, ಗೋಲಾಕಾರ ಆಗ್ತದೆ, ಪೂರ್ಣ ರೂಪ ಆಗ್ತದೆ. ಹಾಗೆ ಆ ಲಿಂಗವನ್ನು, ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯ ಸಚರಾಚರಂ ಲಿಂಗ ಬಾಹ್ಯತ್ ಪರಂ ನಾಸ್ತಿ ತಸ್ಮೈ ಲಿಂಗಾತ್ಮನೇ ನಮಃ ಅಂತೇಳಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾ ಬರ್ತಾರೆ. ಗುರುವಿನ ಸೇವೆಯನ್ನು ಮಾಡ್ತಾರೆ. ನಾವು ಕೂಡ ಗುರುವಿನ ಸೇವೆ ಮಾಡ್ತೀವಿ ಅಲ್ಲ. ಗುರುವಿನ ಸೇವೆಯನ್ನು ಮಾಡಿ ಲಿಂಗ ತತ್ವವನ್ನು ನೋಡಿಕೊಂಡು, ನಾಳೆಗೆ ಲಿಂಗ ತತ್ವ, ಲಿಂಗದ ವಿಚಾರ, ನಾಡಿದ್ದು ಮದುವೆ ಆದಮೇಲೆ ಮದುವೆ ಹೆಂಗಾದರೂ, ಯಾಕಾದರೂ, ಹೆಂಗೆ, ಅದನ್ನು ಮುಂದೆ ನಾವು ಹೇಳ್ತೀವಿ ಅಂತ ಟೈಮ್ ಅದ. ಈಗ ಮದುವೆ ಯಾಕಂದ್ರೆ ರಾಜಯೋಗ ಇರೋದ್ರಿಂದ ಮದುವೆಯನ್ನು ನಾಡಿದ್ದು ಸೋಮವಾರ ದಿವಸ ಮಾಡ್ತೀವಿ. ಸಾಯಂಕಾಲ 6 ಗಂಟೆಗೆ ಎಲ್ಲರೂ ಬೇಗ ಬರಬೇಕು. ಹೀಗೆ ಒಬ್ಬ ಶಿಷ್ಯ ಗುರುವಿನ ಸೇವೆ ಮಾಡ್ತಿದ್ದ. ಸೇವೆ ಮಾಡುವ ಸಂದರ್ಭದಲ್ಲಿ ಒಬ್ಬ ನಮ್ಮ ಚಿದಾನಂದ ಅಂತವ್ರು ಏನು ಮಾಡಿದ್ರು, ಚಿದಾನಂದ ಸ್ವಾಮಿಗಳಲ್ಲ, ಗುರುಗಳು ಭಾಳ ದಿವ್ಸದಿಂದ ಬಂದರೆ ನಮ್ಮ ಊರಾಗ ಪ್ರವಚನ ಮಾಡಕತ್ತಾರೆ, ಸೇವೆ ಮಾಡಕತ್ತಾರೆ, ಒಳ್ಳೆ ಪ್ರವಚನ ಮಾಡ್ತಾರೆ. ಅವ್ರಿಗೆ ಒಂದಿಷ್ಟು ಜಾಮೂನ್ ತಂದು ಕೊಡಬೇಕು ಅಂತೇಳಿ ಜಾಮೂನ್ ತಂದುಕೊಂಡ್ರು. ಒಂದು ಡಬ್ಬದಾಗ ಜಾಮೂನು. ಆ ಜಾಮೂನು ಎಣಿಸಿದ್ರೆ 3 ರೀ. 3 ಜಾಮೂನು ಇತ್ತು. ಇಂಥ ಶಿಷ್ಯರು ಇರ್ತಾರಲ್ಲ, ಅವರು ಮೊದಲು ಸೇವೆ ಮಾಡ್ತಿದ್ರು, ಮುಂದೆ ಕೂತ್ಕೊಂಡು ಗುರುಗಳು ಪೂಜೆ ಕೂತಾರೆ. ಹ್ಯಾಂಗೋ ನನಗೆ ಅವ್ರು ತಿನ್ನುವಾಗ ನನಗೊಂದು ಕೊಟ್ಟೆ ಕೊಡ್ತಾರೆ, ಅವ್ರು ತಿನ್ನುವಾಗ ನನಗೊಂದು ಕೊಟ್ಟೆ ಕೊಡ್ತಾರೆ ಅಂತ ತಿಳ್ಕೊಂಡು ಅವ್ರು ವಿಚಾರ ಮಾಡ್ತಾರೆ. ಅಲ್ಲಿ 3 ಅದಾವ, ಹಂಚ್ಕೊಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಒಂದು ಮೊದಲು ತಿಂದ್ರೆ ಚಲೋ ಆಗ್ತದೆ, ಅವ್ರಿಗೊಂದು ನನಗೊಂದು ಆಗ್ತದೆ. ಒಂದು ತಿಂದುಬಿಟ್ರಂತೆ. ಒಂದು ತಿಂದು 2 ಇಟ್ಟರು. ಒಂದು ತಿಂದಮೇಲೆ ನಾಳೆಗೆ ಕೇಳಬೇಕಲ್ಲ. ಹ್ಯಾಂಗ್ಲೂ ಗುರುಗಳು ತಿನ್ನುವಾಗ ಕೊಟ್ಟೆ ಕೊಡ್ತಾರೆ, ಅದೊಂದು ಹೀಗೆ ತಿಂದುಬಿಡಂತೆ. ಒಂದೊಂದು ಮತ್ತೆ ತಿಂದ್ರಂತೆ. ತಿಂದು ಒಂದೇ ಒಂದು ಡಬ್ಬಿಯಾಗಿ ಇಟ್ಟು, ಗುರುಗಳೇ ಚಿದಾನಂದ ಬಂದಿದ್ರು, ಕೊಟ್ಟು ಹೋಗ್ಯಾರ ನೋಡ್ರಿ. ಅಲ್ಲಪ್ಪ, ಚಿದಾನಂದ ಬಂದಂಗೆ ಚಲೋ ಕೊಟ್ಟನ, ಒಂದೇ ಒಂದು ಐತಿಲ್ಲ ಅಂತಂದ್ರೆ. ಇಲ್ಲ ಗುರುಗಳೇ, 3 ಇದ್ದು ರೀ, 3ರಲ್ಲಿ ಹಂಚ್ಕೊಳಕ್ಕಾಗಲ್ಲ ನನಗೆ. ಅದಕ್ಕೆ ಒಂದು ಮೊದಲು ತಿಂದು 2 ಉಳ್ದೋಲ್ರಿ. ನೀವು ಹ್ಯಾಂಗೆ ತಿನ್ನುವಾಗ ನನಗೆ ಕೊಟ್ಟೆ ಕೊಡ್ತೀರಿ ಅಂತ ಅದನ್ನು ತಿಂದುಬಿಟ್ಟೆ ಅಂತಂದು. ಅಲ್ಲ, ನನಗೆ ಕೇಳ್ರಿ ಹ್ಯಾಂಗೆ ತಿಂದಿ ಅಂತಂದರು. ಗುರುಗಳು ಕಟ್ತಾರೆ ಡಬ್ಬ. ಹಿಂಗೆ ಡಬ್ಬ ಕೊಟ್ಟಿರಿ, ಹಿಂಗೆ ತೆಗೆದ್ರಿ, ನೋಡಿದ್ರಿ, ಎಣಿಸಿದ್ರಿ, ಹಿಂಗೆ ಕೈಯಾಗಿ ಹಿಡಿದ್ರಿ, ಹಿಂಗೆ ತಿಂದು ಅಂತ ಅದನ್ನು ತಿಂದ್ಬಿಡ್ತಾರೆ. ಅಂಥ ಶಿಷ್ಯರು ಆಗೋದು ಬೇಡ. ಇಂಥ ಕತೆ ಹೇಳ್ಬೇಕು ನಿಮಗೆ. ಅದಕ್ಕೆ ಗುರು ಸೇವೆ, ಗುರು ಶಿಷ್ಯ ಸಂಬಂಧ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು.
ಆ ಸೇವೆಯನ್ನು, ಆ ತತ್ವವನ್ನು ನಾಳೆಗೆ ಲಿಂಗ ತತ್ವ ಬಗ್ಗೆ, ಲಿಂಗದ ವಿಚಾರವನ್ನು ಬಹಳ ಸುಂದರವಾದಂಥ ಸನ್ನಿವೇಶ ಸಂದರ್ಭಗಳನ್ನು, ಅನೇಕ ಶರಣರ ವಿಚಾರಗಳನ್ನು ಹೇಳೋದ್ರ ಮೂಲಕ ನಾಳೆ ಲಿಂಗದ ಬಗ್ಗೆ